ಹಾಡ ಅಗ್ದಿ ತೋಲ್ ಮುಚ್ಚ ನಂಗೆ ಒಂದೊಂದ್ ಅಕ್ಷರ ಎಲ್ಲಾರಿಗೂ ಕೇಳ್ಯಾವ. ಹೌದ್ರಿಪ್ಪ ಹೌದು. ಜಮಖಂಡಿ ಅಪ್ಪಲಾಲ್ ಕೆಳಗೆ ನಿನ್ನ ಮಗನ ಈಗ. ಹೌದ್ರಿಪ್ಪ ಹೌದು. ನೀನು ಏರ್ಪಟ್ಟಾಗ ಹಾಡತ್ತ ಅಪ್ಪನ ಜೋಡಿ ವಾದ ಮಾಡ್ತಿಲ್ಲ. ಅದು ಬೆಂಕಿ ಹೊಟ್ಟಿಲಿ ಹುಟ್ಟಿ ಬೂದಿ ಬೆಂಕಿಗೆ ಬುದ್ಧಿ ಹೇಳ್ತಿತ್ತ. ಏನ್ ಹೇಳ್ತದತ್ರಿಪ್ಪ? ನನ್ನಂಗನೇ ಆಗತ್ತ ನೋಡಪ್ಪ ತಗದ. ಕರೆ ಬೆಂಕಿ ಹೋಗಿ ಬೂದಿ ಆಗೈತೆ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಗೊತ್ತಿಲ್ರಿಪ್ಪ. ಇಲ್ಲಿ ವಿಷಯ ಕೇಳ್ರಿ. ಹೆಂಗ್ರಿಪ್ಪ ಈ ಮಗ ಹೇಳು ಮಾತು ಹೆಂಗ ಆಗ್ತದ? ಹೆಂಗ್ರಿಪ್ಪ ಅದು? ರಾಮಾಯಣ ಕಾಲದಲ್ಲಿ ರಾವಣಾಸುರನ ವಧ ಮಾಡಿ ಕುಂಭಕರ್ಣನ ವಧ ಮಾಡಿ ಸೀತಾದೇವಿಯನ್ನು ತಗೊಂಡು ಬಂದು ಸಮುದ್ರದ ದಂಡೆ ಮೇಲೆ ನನ್ನ ಸಲುವಾಗಿ ವಾನರ ಸೈನ್ಯ ಎಲ್ಲ ಶ್ರಮ ಪಟ್ಟಾರ. ಹೌದು. ಇವ್ರಿಗೆ ಏನಾದ್ರೂ ನಾನು ಸ್ವಲ್ಪ ಸಹಾಯ ಸಹಕಾರ ಮಾಡ್ಬೇಕಂತ ತಿಳ್ಕೊಂಡು ಸೀತಾದೇವಿ ವಾನರ ಸೈನ್ಯ ಎಲ್ಲ ಸಾಲಕ್ಕೆ ಕುಣಿಸಿದ್ರು. ಕುಣಿಸಿಲ್ರಿಪ್ಪ. ಕುಣಿಸಿದ ಟೈಮ್ ಒಳಗ ಮಾವಿನಕಾಯಿ ಸುಗ್ಗಿ. ಹೌದು. ಮಾವಿನಕಾಯಿ ತಗೊಂಡು ಬಂದ ಹಣ್ಣ ಮಾವಿನ ಹಣ್ಣ ಒಂದೊಂದು ವಾನರ ಕೈಯಾಗ ಕೊಟ್ಕೋತ ಹೊಲಕ್ಕೆ. ಹೌದ್ರಿಪ್ಪ ಹೌದು. ಎಲ್ಲರಿಗೂ ಸಾಲು ಮುಟ್ಟದಕ್ಕ ಯಾರು ತಿನ್ಬ್ಯಾಡ ಅಂತೇಳಿ ಸೀತಾ ಹೇಳಿ ಉಡ್ಯಾಗ ಮಾವಿನ ಹಣ್ಣು ಕಟ್ಕೊಂಡ ಒಂದೊಂದ ಕೊಟ್ಕೋತ ಹೋದವು. ಅದ್ರಾಗ ಈ ಬೀರುನಂತ ಅದೊಂದು ವಾನರ್ ಏನ್ ಮಾಡಿತ್ತು, ಅದು ಮೆದು ಕಾಣ್ತು ಮಾವಿನ ಹಣ್ಣ. ಹಿಂಗ ಹೆಚ್ಚಿಗಾಡ್ತ ನೋಡ್ತು, ಏನ್ ಮೆದು ಹತ್ತಿದ ಆಗ್ತದು. ಹೌದು. ಹಿಂಗ ಹೆಚ್ಚಿಗಾಡ್ ಬಿಡುದ ಏನಾಗ್ಬಿಡ್ತು, ತುಂಬಾ ಬಾಯಿ ಬಿಟ್ಟು ಗೊಟ್ಟ 10 ಫೂಟ್ ಮ್ಯಾಗ ಜಿಗದ್ ಬಿಡ್ತು. ಮಾವಿನಕಾಯಿ ಒಳಗಿನ ಗೊಟ್ಟ ಅಂತರ ಏನ್ ಜಿಗಿತಲ್ಲ, ಮಗ್ಲಾಗಿನ ವಾನರ್ ಹತ್ತು ಏನದತ್ರಿಪ್ಪ ಅವ್ವ ನಿನ್ ದಿಟ್ಟಾನಂತ. ನಾ ಹೆಚ್ಚಕ್ಕ ನೀ ಹೆಚ್ಚಕ್ಕ ನಾ ಹೆಚ್ಚಕ್ಕ ನೀ ಹೆಚ್ಚಕ್ಕ ಕೈಯಾನ ಮಾವಿನಕಾಯಿ ಅಲ್ಲ ಕುಲ್ಲಾಡ ಆಗೋದು ಮತ್ತೆ ಗೊಟ್ಟ ಮ್ಯಾಗ ಕೈಯಾಗಟ್ಟ ಇದು ಸಾಕು ಉಳಿತು. ಸಿದ್ದಮ್ಮ ಇರ್ಲಿ ತರುಣ ಇವಕ್ಕ ಹಣ್ಣು ತಿನ್ಸುಣ ಅಂತ ಕರ್ಕೊಂಡು ಬಂದಾಳ. ಇವು ಮಂಗ್ಯ ಆಗಿ ಹಣ್ಣೆಲ್ಲ ಕಾಲಾಗ ಹಾಕಿ ತುಳಾಡಿ ಬಿಟ್ಟು. ಹೌದೌದ್ರಿಪ್ಪ ಹೌದು. ಇವರ ನೋಡಿ ಒಬ್ಬರಿಗೆ ತಿಳಿತೇನೆ ಕರೆಕ್ಟ್ ಆಗಿ ಅಂತ ಹೇಳಿ ಸಭಾದಾಗ ನೋಡೋಣ ನೀವೆಲ್ಲಾರು. ಹಿಂಗಾಗ್ತದ, ಮಾತು ತಿಳ್ತದ. ಯಾಕಂತಂದ್ರ ಒಬ್ಬನೇ ಮಾತಾಡ್ತಾನ. ನೀವು ಎಟ್ಟೇ ಏರ್ ಹಾಡ್ರಿಪ್ಪ, ಖರೆ ನೀವು ಮಾಡಿದಂತ ಅಡಿಗೆ ಉಣ್ಣವ್ರಿಗೆ ರುಚಿ ಬರ್ಬೇಕು. ರುಚಿ ಬರ್ಬೇಕಲ್ರಿ. ನೀವು ಎಷ್ಟು ಏರು ಪಟ್ಟ್ಯಾಗ ಹಾಡಿರ ಅನ್ನೋದು ಮುಖ್ಯ ಅಲ್ಲ, ನಮ್ಮ ನುಡಿಗಳನ್ನು ಎಷ್ಟು ಜನ ಕೇಳ್ಯಾರ ಅನ್ನೋದು ಬಹಳ ಮುಖ್ಯ. ಹೌದಲ್ರಿಪ್ಪ. ಹಿರಿಯರ ಶಾಸ್ತ್ರ ಸುಳ್ಳ ಮಾಡಿದ್ದ ಅಲ್ಲ, ಅದು ಆಳ ಮಾಡಿದ್ದು ಹಾಳ, ಮಗ ಮಾಡಿದ್ದ ಮಧ್ಯಮ, ತಾ ಮಾಡಿದ್ದ ಉತ್ತಮ. ಉತ್ತಮ. ನಮ್ಮ ಅಲಗವಾಡಿ ಹನುಮಂತ ಮಾಸ್ತರ್ಗ ನಾ ಕೆಲವೊಂದು ಮಾತುಗಳನ್ನ ಕೇಳಿನಿ. ಹೌದು. ಮಗ ಹೇಳ್ದವ, ಏ ಅಪ್ಪ ನೀ ಹಂಡ ಇದ್ದೆ ಅಂದ್ರೆ ನಿನ್ನ ಹೊಟ್ಟೆಲೆ ಹಂಚಿಕರೆ ನಾ ಹುಟ್ಟಿನೋ. ಹೌದು. ಎಲ್ಲೇರಿ ಕೇಳ್ಕೊಂಡ್ ಬಂದ್ ಉತ್ತರ ಹೇಳಿದ್ರೆ ಹಂಚಿಕಾಯಿ ಹುಟ್ಟತಿ ಮಗನೇ. ಎಷ್ಟು ಲಿಸ್ಟ್ ತಂದ ಪತ್ತಾರ ಅಂಗಡಿಯಾಗ ಬಾಕಿ ತಂದವ್ರಗತೆ. ಹೌದು. ಎಲ್ಲೇ ತಗೊಂಡು ಬಾ, ನನಗೆ ಹೆಮ್ಮೆ ಅದ. ನಿನ್ನ ಮೂರ್ತಿ ಮಾಡುದು ನನ್ನ ಕರ್ತವ್ಯ ಅದ. ಕರ್ತವ್ಯದಲ್ರಿಪ್ಪ. ತಿಳಿದಟ್ಟು ಸ್ವಚ್ಛ ಹೇಳು. ನಾ ಏನ್ ಕೇಳಿದ, ಏನ್ರಿಪ್ಪ? ಹನುಮಂತ ದೇವರಿಗೆ 4 ಮಂದಿ ಹೆಂಡ್ರಾಗಬೇಕಾದ್ರ ಕಾರಣ ಏನು? ಅವ್ ಮತ್ತ ಬಾಲ ಬ್ರಹ್ಮಚಾರಿ ಯಾಕಂದಾರ ಅವಾಗ. ಹನುಮಂತ 4 ಮಂದಿ ಹೆಂಡ್ರ ಎಂತವ್ನ ಮಕ್ಕಳ ಯಾರಿಗ ಗೊತ್ತಿಲ್ಲ ಮಗನೇ ಅದ. ಕಾರಣ ಬೇಕಾದ ಅವನ್ ಬ್ರಹ್ಮಚಾರಿ ಅಂದಾರ. ಹೆಂಡ್ರಿ ಯಾಕಾದ್ರ 2 ಮಂದಿ ಲಗ್ನದವ್ರ, 2 ಮಂದಿದ ಲಗ್ನ ಆಗಿಲ್ಲ ಅಂತ ನಾ ಹೇಳಿನಿ. ಕಾರಣ ಬೇಕಲ್ರಿ? ಬೇಕಲ್ರಿಪ್ಪ. ತೊರವಿ ರಾಮಾಯಣದಾಗ ಯಾರೋ ಹೇಳ್ರಿ, ಈ ಮಗ ತಂದಿಲಿ ಉತ್ತರ ಬಿಡಿಸಿದ. ಹೌದೌದು. ಅಲ್ಲಪ್ಪ ಕೇಳ, ನೀ ಇನ್ನೂ ಬಾಲಾಮದಿ, ಇನ್ನ ಬೆಳಗಾಮದಿ, ನನಕಿತ್ತ 30 ಬಂಡಾರ ನೀ ಆಡಿದಿ, ನಾ 24 ಬಂಡಾರ ಆಡಿನಿ. ಮಗ ದೊಡ್ಡವ, ಅಪ್ಪ ಗುಡಿ ಕಟ್ರೆ ಮಗ ಕಲಸ ಇಡ್ಲಿ, ನನಗೆ ಹೆಮ್ಮೆ ಅದ. ಬೆಳಿಲಿ. ನಾವು ಆ ಪ್ಯಾಜಾದಾಗಿನ ದಾಟಿ ಬಂದಿವ, ಆ ಅಧ್ಯಾಯದಾಗಿನ ದಾಟಿ ಬಂದಿವಿ. ಹೌದು. ಗತ್ಲೆ ಮಾಡ್ಬೇಡ್ರಿ, ಗಪ್ರಿ ಮಾಡ್ರಿ. ಯಾರು ಬೇಡಂದಿಲ್ಲ, ನಾವ್ 2 ಮಕ್ಕಳು ನಿಮ್ಮ ಮಕ್ಕಳ. ನಾ ಆ ಮಗನಿಗೆ ಮಾಡ್ತೀನಿ, ನೀವು ನಮಗ್ ಮಾಡ್ರಿ. ಮಾಡ್ಬೇಕಲ್ರಿಪ್ಪ. ಅಂದ್ರೆ ಹೇಳುದದ, ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ. ಅದ್ರ ಉತ್ತರ ನೀವು ಹೇಳುದದ, ಇಷ್ಟೇ ಐತಿ, ಮತ್ತೇನಿಲ್ಲ. ಅದು ಹೇಳೋದು ದೊಡ್ಡ ಮಾತಲ್ಲ. 2 ಮ್ಯಾಲಿಗೆ ಬರ್ಲಿಲ್ಲ ಅಂದ್ರೆ ಹೇಳೋದು ದೊಡ್ಡ ಮಾತ. ಲಕ್ಷ ಕೊಡ್ರಿ, ಯಾರು ಗದ್ದಲ ಮಾಡ್ಬೇಡ್ರಿ. ಹನುಮಂತ ದೇವರಿಗೆ 2 ಹೆಂಡ್ರಿ ಯಾಕೆ ಲಗ್ನ ಆಗುವಂತ ಪ್ರಸಂಗ ಬಂತು? ಯಾಕೆ 2 ಮಂದಿದ ಲಗ್ನ ಆಗಲಿಲ್ಲ? ಹನುಮಂತ ದೇವರ ಬಾಲ ಬ್ರಹ್ಮಚಾರಿ ಇದ್ದದ್ದು ಖರೇನೆ. ಹೌದು. ತಮ್ಮ ಕೇಳು, ಇರ್ಭದ್ರನ ಈ ಹನುಮಂತನ ಗುರು ಇರ್ಭದ್ರ. ಇರ್ಭದ್ರ. ಖರೆ ವಿದ್ಯೆದ ಗುರು ಸೂರ್ಯ.
ಅವನಿಗೆ ಹಾ ಹಾ ವಿದ್ಯೆ ಕಲಿಸಿದ ಗುರುವ ಹಾ ಹಾ ಸೂರ್ಯದೇವ. ಸೂರ್ಯದೇವ. ಸೂರ್ಯದೇವನ ಬಲ್ಲಿ ಅಷ್ಟ ಕುಂಡಲಿನಿ ವಿದ್ಯಾ ಕಲಿತಿದ್ದ ಹನುಮಂತ ದೇವರ. ಹೌದಲ್ರಿಪ್ಪ ಹೌದು. ತೆಗೆದು ನೋಡ್ಕೋ ಗ್ರಂಥ. ಹಾ ಹಾ ಓದು ಒಕ್ಕಾಲ ಬುದ್ಧಿ ಮುಕ್ಕಾಲ ಇರಬೇಕು. ಹೌದ್ ನಿನಗೆ ಎಷ್ಟು ತೋಚತೈತ್ಲ ಇಲ್ಲೇ ಕೂತು ವಿಚಾರ ಮಾಡಿ. ಇನ್ನೊಬ್ಬರು ಕೇಳ್ಕೊಂಡು ಬಂದ್ರೆ ಅದು ನಿನ್ನ ತಲೆಯಾಗ ಉಳಿಯಂಗಿಲ್ಲ. ಇದೊಂದು ಮೊದಲನೇ ಲಕ್ಷ ಇಟ್ಕೋ. ಹಾ 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 ಅಷ್ಟ ಕುಂಡಲಿನಿ ವಿದ್ಯಾ ಸೂರ್ಯದೇವನ ಬಲ್ಲಿ ಹನುಮಂತ ದೇವರು ಕಲಿತಿದ್ದ. ಹೌದು. 6 ವಿದ್ಯಾಗಳ ಕೈವಾಸ ಅದು, ಇನ್ನ 2 ವಿದ್ಯಾಗಳ ಕೈವಾಸ ಆಗಲಿಲ್ಲ. ಸೂರ್ಯದೇವನಿಗೆ ಕೇಳ, ಏನ್ ಕೇಳ್ತಾನ್ರಿಪ್ಪ? ನಾಯರ ಬಾಲ ಬ್ರಹ್ಮಚಾರಿ ಅದೀನಿ, ನಿಷ್ಠಾದಿಂದ ನಡ್ಕೊಂಡಿನಿ, 2 ವಿದ್ಯಾ ನನ್ನ ಕೈವಾಸ ಆಗವಲ್ಲು, ಇದಕ್ಕೆ ಕಾರಣ ಏನ? ಕಾರಣೇನ? ಅವಾಗ ಸೂರ್ಯದೇವ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ? ಇಲ್ಲಿ 2 ಲಗ್ನದಿಂದ ಹಾ ಪ್ರಪಂಚ ಮಾಡಿ ಪಾರಮಾರ್ಥ ಸಾಧಿಸಿದವರಿಗೆ, ಹಾ ಹಾ ಲಗ್ನ ಆದ ಗ್ರಸ್ತರಿಗೆ ಮಾತ್ರ ಈ 2 ವಿದ್ಯಾ ದೊಲಿತಾವ, ಹೊರತಾಗಿ ಇನ್ನೊಬ್ಬರಿಗೆ ದೊರೆಯಕ್ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಆ ಟೈಮದೊಳಗ ಅವಂದ ನಾ ವಿದ್ಯಾ ಕಲಿದು ಬಿಡ್ತೀನಿ, ಖರೆ ಹಾ ಲಗ್ನ ಆಗಂಗಿಲ್ಲ ನಾ ಹನುಮಂತ ದೇವರ. ಹೌದು. ಅವಾಗ ಸೂರ್ಯದೇವನ ಮಗಳ ಸುಲೋಚನ ಹಾ ಹಾ ಹಿಂಗ ಲಕ್ಷ ಇಟ್ಕೊಂಡ್ ಮಗನ ಚೀಟಿ ತಗೊಂಡ್ ಬರೋದಲ್ಲ. ಹಾ ಹಾ ಇರ್ಲಿ. ಸೂರ್ಯದೇವನ ಮಗಳ ಸುಲೋಚನ ಅಕ್ಕಿಯೂ ಕೂಡ ಬಾಲ ಬ್ರಹ್ಮಚಾರಿನೇ, ಲಗ್ನ ಆಗಿದ್ದಿಲ್ಲ, ಆಗಬಾರದಕ್ಕೆ ಹಠ ಇತ್ತು. ಜೀವನದುದ್ದಕ್ಕೂ ಆಕೆ ಸಂಸಾರ ಮಾಡ್ಲಿಲ್ಲ, ಬ್ರಹ್ಮಚಾರಿಯಾಗಿ ಹೋದ್ಲು. ಹೌದು. ಅವಾಗ ಸೂರ್ಯದೇವ ಹೇಳ್ದ, ಏನ್ ಹೇಳ್ತಾನ್ರಿಪ್ಪ? ನಿನ್ನ ಲಗ್ನರೇ ಆಗಿರಬೇಕು, ಸಂಸಾರ ಆಗಬಾರ್ದು, ಬಾಲ ಬ್ರಹ್ಮಚಾರಿಯಾಗಿ ಉಳಿಬೇಕು, ವಿದ್ಯಾರಿ ನಿನ್ನ ಕೈವಾಸ ಆಗ್ಬೇಕು. ಆಗ್ಬೇಕು. ಹಂಗೊಂದು ನಾ ಮಾತು ಹೇಳ್ತೀನಿ ಕೇಳಂದ. ಹಾ ಹಾ ಹೇಳಪ್ಪ ತಂದ ಹನುಮಂತ ದೇವರ. ಹೌದು. ತನ್ನ ಮಗಳಾಗಿರ್ತಕ್ಕಂತ ಸುಲೋಚನ ತಂದು ಹಾ ಹನುಮಂತ ದೇವರಿಗೆ ಲಗ್ನ ಮಾಡೋಕ್ಕಿಂತ ಪೂರ್ವದೊಳಗೆ ಇಬ್ಬರದು ವಾಟಾಕಟಿ ಆಯ್ತು. ಹಾ ಹಾ ಇಲ್ಲಿ ವಿದ್ಯಾದ ಸಲುವಾಗಿ ನಾ ಲಗ್ನ ಆಗಾಕತ್ತೀನಿ, ಲಗ್ನ ಆದ್ಮೇಲೆ ತನ್ನಿ ನಿನ್ನ ತಂದೆ ಮನೆ ಒಳಗ ನನ್ನ ರಾಮನ ಬಲ್ಲಿ, ರಾಮನವಲ್ಲಿ ನನಗ ನಿನಗ ಸಂಬಂಧವಿಲ್ಲ. ಹಾ ಎಷ್ಟು ಮಾತಾಯ್ತು. ಮಾತಾದ ಮೇಲೆ ಸೂರ್ಯ ದೇವನ ಸಮ್ಮುಖದೊಳಗ ಹಾ ಹನುಮಂತ ದೇವರಿಗೆ ಸುಲೋಚನ ಆಗ ಲಗ್ನ ಆಯ್ತು. ಏ ಲಗ್ನ ಆಯ್ತಲ್ರಿಪ್ಪ? ಒಂದು ವಿದ್ಯಾ ವಶ ಆಯ್ತು. ಹಾ ಇನ್ನೊಂದು ವಿದ್ಯಾ ವಶ ಆಗಬೇಕಾದ್ರ ರಾವಣನ ಮಗಳು ಮಂಡೋದರಿಯ ಮಗಳನ್ನ ತಂದ ಹಾ ಲಗ್ನ ಮಾಡಿದ್ರು. 8ನೇ ವಿದ್ಯಾ ವಶ ಆಯ್ತು. ವಶ ಆಯ್ತಲ್ರಿಪ್ಪ? 2 ಮಂದಿ ಇವರ ಲಗ್ನದವ್ರು. ಹಾ ಇನ್ 2 ಮಂದಿ ಬರ್ತಾರ ನೋಡ್ರಿ ಓಕಲಿ ಒಳಗೆ ನೀರ್ ಗೊಜ್ಕೊಳಕ. ಹಾ ಅವ್ರದ್ದು ಲಗ್ನ ಆಗಿಲ್ಲ. ಆಗಿಲ್ಲ. ಯಾಕ ಆಗ್ಲಿಲ್ಲ ಅಂತ ಕೇಳಿದ್ರ, ಯಾಕ್ರಿಪ್ಪ ಅದು? ಆ ಸಮುದ್ರವನ್ನ ಹಾರಿ ಲಂಕಾಕ ಹೋಗುವಾಗ ಸೀತಾದೇವಿನ ಶೋಧ ಮಾಡಾಕ ಹಾ ಹಾ ಬೆವರ ನೀರ ಸಮುದ್ರದೊಳಗೆ ಬಿತ್ತು. ಒಂದು ಮೇನು ಕುಡಿತು, ಉದ್ದ ಮೊಸರು ಕುಡಿತು. ಈ ಕುಡಿತಲ್ರಿಪ್ಪ? ಹನುಮಂತ ಮಾಸ್ತರ ತಲೆಯಾಗಿಟ್ವಾ. ಹಾ ಒಂದು ಹನಿ ಮೊಸರು ಕುಡಿತು, ಒಂದು ಹನಿ ಮೇನು ಕುಡಿತು. ಮೇನು ಕುಡಿತ್ರಿಪ್ಪ? ಮೊಸಳೆ ಹೊಟ್ಟೆಲಿ ಹುಟ್ಟಿದವ ಮಕರ ಧ್ವಜ, ಮೇನಿನ ಹುಟ್ಟಿಲಿ ಹುಟ್ಟಿದವ ಯಾರ? ಹಾ ಈ ರೂಪದಾಗ, ಈ ಜನ್ಮದಾಗ, ಹಾ ಈ ಪ್ರಾಣಿ ಜನ್ಮದಾಗ ಹನುಮಂತ ನಮ್ಮನ್ನ ಲಗ್ನ ಆಗಂಗಿಲ್ಲ ಅನ್ನೋದು ಗುರ್ತಾಯ್ತು. ಮೇನ ಮೊಸಳೆ ಹೋಗಿ ಹೊಳ್ಳಿ ಮಾನವರಾಗಿ ಹುಟ್ಟಿ ಬಂದ್ರು ಹೆಣ್ಮಕ್ಳಾಗಿ. ಹೌದ್ ಹೌದ್ರಿಪ್ಪ ಹೌದು. ಹಿಂದಿನ ಜನ್ಮದೊಳಗ ನಾವು ನಿನ್ನ ಬೆವರಿನಿಂದ 2 ಗಂಡ ಕೂಸ ಹಡದಿವಿ. ಹಾ ಹಾ ನಾವು ಹೆಂಡ್ರತ್ ನೀ ಸ್ವೀಕಾರ ಮಾಡ್ಬೇಕು ಅಂತಂದಾಗ ಹನುಮಂತ ದೇವರಂದ, ಹಾ ಹಾ ಲಗ್ನ ಮಾಡ್ಕೊಂಡು ಅವ್ರ ಜೋಡಿನ ಹಾಡಿಕೆ ಮಾಡೋದು ನೀಗಿಲ್ಲ, ಹೌದು. ಇವ್ರ ಜೋಡಿ ಹಾಡೋಣಕ್ಕೆ ಯಾವಾಗ ಆಗುದಿನ್ನ. ಯಾವಾಗ ಆಗು ಮಾವ? ಅವಾಗ ಹನುಮಂತ ದೇವರೊಂದು ಮಾತು ಹೇಳ್ದ, ಹಾ ನಾಳೆ ಸಂಜೆ 5 ಗಂಟೆಗೆ ನೀವು ಬರ್ಬೇಕು ನನ್ನ ಹತ್ರ. ಹೌದು. ಒಂದು ಟೈಮ್ ಕೊಟ್ಟವ, ಇಂತ ಟೈಮ್ಗೆ ಬರ್ಬೇಕು. ಹಾ ಅಟ್ ಟೈಮ್ದಾಗ ಬಂದು ನನ್ನ ನೀವು ಮುಟ್ರಿಪ್ಪ ಅಂತಂದ್ರ ಹಾ ಹಾ ನಮಗ ನಿಮಗ ಲಗ್ನ, ಲಗ್ನ ಚಲೋ. ಇಲ್ಲಾದ್ರೆ ಇಲ್ಲ. ಇಲ್ಲ. ಅವಾಗ ನಾವು ತಾಳಿ ತಂದಿವಿ, ಇದನ್ನ ಏನ್ ಮಾಡುದಂದ್ರು ಅಲ್ಲಿ ಕಟ್ಟಿಗಿಟ್ಟು ಹೋಗ್ರಿ ನಾವು. ಎಷ್ಟ್ ಹೋಗ್ರಿ ಅಂದವ? ಇನ್ನೂವರೆಗಾದ್ರೂ ಒಕ್ಕಲಿ ಕೊಂಡಕ್ಕ ಅವ್ರದ್ದು ತಾಳಿ ಇಟ್ಟು ಪೂಜೆ ಮಾಡ್ತಾರೆ. ಹಾ ಹಾ ಎಲ್ಲರಿಗೂ ನೆನಪಿರ್ಬೇಕಿ ಮಾತ. ಹೌದು. ಹಿಂಗ್ ಬಿಡಿಸು ಹನುಮಂತ ಮಾಸ್ತರ್, ಹಿಂಗ್ ಬಿಡಿಸು ವಿಷಯ. ಹಾ ಹಾ ಆ ಒಕ್ಕಲಿ ಕೊಂಡಕ್ಕ ಮೊದಲಿನ ದಿನ ತಾಳಿ ಇಟ್ಟು ಪೂಜೆ ಮಾಡಿ ಹೋಗ್ಬಿಟ್ರ ಅವರು. ಹಾ ಹುಡುಗರಿಗೆ, ಊರಾಗಿನ ಹುಡುಗರಿಗೆ ಹೇಳ್ದ, ಅವ್ರು ನನ್ನ ಬಂದು ಮುಟ್ಟಬಾರದು. ಹಾ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಹತ್ತಿರ್ಬೇಕು ಅವ್ರನ್ನ. ಹಾ ಹಾ ಹೆಂಗ ಮಾತಾಯ್ತು. ಅವ್ರಿಬ್ಬರು ಏನು ಜೋಡಿಲಿ ಬರ್ತಿದ್ರು. ಇವು ಊರಾದ ಹುಡುಗರು ಟವಲ್ದಾಗ ನೀರ್ ತುಂಬ್ಕೊಂಡ್ ಅವ್ರ ಮೂತಿ ಗೊಜ್ಜಾಕತ್ರು. ಹಾ ಹಾ ಅವಕ್ ತಾಪಾಯ್ತು. ಇನ್ನು ಟೈಮ್ ಹೊಂಟ್ ಹೆಂಗ್ ಮಾಡೋದು ತಿಳ್ಕೊಂಡು ಜಬರಾ ತಗೊಂಡು ಹುಡುಗರನ್ನ ಬಡ್ಕೋತ ಬೆಣ್ಣಾಯ್ತರು. ಹಾ ಹಾ ಆದ್ರೂ ಹುಡುಗರು ಹನುಮಂತ ದೇವ್ರನ್ನ ಮುಟ್ಟು ಕೊಡ್ಲಿಲ್ಲ. ಟೈಮಿಂಗ್ ಮುಗಿತು. ಹಾ ಹಾ ಒಕ್ಕಲಿ ಕಟ್ಟಿಗೆ ಬರ್ಗುಡ್ದ ಹನುಮಂತ ಹೇಳ್ದ, ನಿಮ್ ಟೈಮ್ ಮುಗದೈತಿ, ಅತ್ತ ಹೊಡ್ರಿ. ಹೌದ್ ಹೌದ್ ಹೌದು. ನನ್ನ ಭಕ್ತರಾಗಿ ನಮಸ್ಕಾರ ಮಾಡಿ ಹೋಗ್ರಿ, ಹೊರತಾಗಿ ಹೆಂಡ್ರಾಗಿ ನನ್ನ ಬಲ್ಲಿ ಬರಬೇಡ್ರಿ ತಂದಾಗ ಹಾ ಹಾ ಭಕ್ತರಾಗಿ ನಾನು ಸ್ವೀಕಾರ ಮಾಡುತ್ತೇವೆ. ಆ ತಾಳಿ ತಗೊಂಡು ಬಂದು ಹನುಮಂತ ದೇವ್ರ ಪಾದಿಗೆ ನಮಸ್ಕಾರ ಮಾಡಿ ಭಕ್ತರಾಗಿ ಅವ್ರು ಹುಡುಗಾರಿಬ್ಬರು. ಯಪ್ಪ ಪ್ರಸಾದ ತಿನ್ಬೇಡ್ನಿ, ಹಾ ತುಸು ತಿನ್ನಕರೆ ಹೌದ್ ಸ್ವಚ್ಛ ಮಾಡಿ ಅಡಿಗೆ ಒಂದು ಹೌದ್ ಹೌದ್
ಕಾರಣ ಹಿಂಗಿರ್ತಾವ ನೀನ ಮುಂದ ಬಾಳಾಮದಿ ಹಾ ಹಾ ಜಗತ್ತಿನೊಳಗ ಮಾಸ್ತರ್ ಆಗಾಮದಿ ಹಾ ಇನ್ನು ನೀ ನಾಡ್ ತಿರುಗಬೇಕಾಗ್ಯದ. ಹೌದು ಈಗ ನೀ ಹೇಳಿ 60ಕ್ಕ ನಮ್ಮ ಅಪ್ಪಂದ ಅರುವ ಹರ್ಯದ ಹಾ ಮರು ಬಂದದ ತಿಳ್ತಿ. ಇನ್ನ 6 ವರ್ಷ ಐತಿ ನನಗ ಅರು ಹಾರಾಕ್. ಹೌದು ಈಗ 54 ಚಲೋ ಐತಿ. ಹಾ ಹಾ ಇನ್ನ 6 ವರ್ಷದಾಗ ನಿಮ್ಮಂತವ್ರನ್ನ ದಿಂಡ ಬಡದ ತೆಲ್ಯಾನ ಪುಚ್ಚ ಕಿತ್ತ ಹೌದು ನಿಮ್ಮನ್ನ ಇನ್ನ ಬುದ್ಧಿ ಕಲ್ಸೋದಿನ್ನ ಬಿಡುದಿಲ್ಲ. ಹಾ ಹಾ ಹಿಂಗ ವಿಷಯ ಬಿಡಿಸುತ್ತ ಬಾ. ಹೌದು ಇನ್ನೊಂದು ಮಾತ ಏನ್ರಿಪ್ಪ ಅದು ಹೇಳವ್. ಹಾ ಹಾ ಬಸವಣ್ಣ ದೇವ್ರದ ಕಾಲು ಹೋಗಿ ಬದಲಾಗಿ ಸಿಕ್ಕೊಂಡು ಅವ ಹಂಗ ನಿತ್ ಮಂಡಿಗಾಲ ಹೋಗುದು ಕೂತ್ ಬಿಟ್ಟ. ಹಾ ಹನುಮಂತ ದೇವ್ರು ಬಸವಣ್ಣ ಹೊಡಿಬೇಕಂತ ಗದಾ ಎತ್ತಿದ. ಹಾ ಅವನು ಕಾಲು ಸಿಕ್ಕೊಂಡು ಅವ ಹಂಗ ನಿತ್ ಬಿಟ್ಟ. ಹಂಗಲ್ಲ ಕುಸದು, ಹಾ ಹಂಗಲ್ಲದು. ಹಾ ಗಣೇಶನ ಮದುವೆ ಅಣತಕ್ಕಂತಾದ ಒಂದು ಕಾದಂಬರಿ. ಹೌದು ಇಲ್ಲಿಗೆ 75 ವರ್ಷ ಆಯ್ತು ಅದು ಪ್ರಿಂಟ್ ಆಗಿ. ಹೌದು ಒಟ್ಟ 18 ಪೇಜ್ ಐತೆ ಅದು ಕಾದಂಬರಿ. ಹಾ 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 ಬರೆದಿಟ್ಕೋ ಗಣೇಶನ ಮದುವೆ. ಹೌದ್ 75 ವರ್ಷ ಆಯ್ತು ಪ್ರಿಂಟ್ ಆಗಿ. ಮೈಸೂರಾಗ ಪ್ರಿಂಟ್ ಆಗ್ಯದ. ಹೊಳಿ ಸಿಗ್ಬೇಕ್ರಲ್ಲ ಅವ 18 ಪುಟ ಐತಿ. ಹಾ ಮತ್ ಅಪ್ಪನ ಆಸ್ತಿ ಮಗ್ಗ ಹೋಗೋದೈತ್ಲ. ಇವ್ ಏನಾರ ಜಿಗದಾಡಿದಂದ್ರ ನಮ್ ತಂಗಿಗೆ ಹೋಗತಿ. ಹೌದು ಮತ್ ಸಿದ್ದಮ್ ಹೇಳ್ಯಾಳ ನಾ ಅರ್ಧ ಪಾಲ ತಗೋಕಿದಾನೆ ಅಂದ್ರ ಹೌದು ಅಧಿಕಾರ ಐತಿ ಆಕಿಗೆ. ನಮ್ಮ ಅಪ್ಪ ನಮ್ಮ ಅವ್ವಗನ ಹುಟ್ಟ್ಯಾಳ, ನನ್ನ ಬೆನ್ನ ಮ್ಯಾಗ ಬಂದಾಳ ಆಕಿ ಕೊಡ್ಬೇಕು ಆಕಿಗೆ. ಏ ಕೊಡಬೇಕಲ್ಲ ಈ ಮಕ್ಕಳು ಸುಳ್ಸುತ್ರಾದ್ರು ಇವ್ರಿಗೆ ಕೊಡುದು ಇಲ್ಲೇ ವಾಟ್ ಬಂಗಾರ ತಗೊಂಡು ಹೋಗತ್ತೇಳಿ ಸೀರೆ ಕುಬಸ ನಾನು ಕೇಳೋದ್ರ ಅಕ್ಕ ಕೊಡ್ನು ಅದನ್ನ. ಹಾ ವಿಷಯ ಮರಿಬೇಡ. ಮಗಳರ ಕೊಡ್ತಾಳು. ಏನಾಯ್ತು ಅಂತ ಕೇಳಿದ್ರ ಯಾಕ್ರಿಪ್ಪ ಅರಿಶಿನ ನೀರ ಗೌರಿಗೆ ಮತ್ತು ಗಂಗಾಗ ಜಗಳ ಆಯ್ತು. ಏ ಜಗಳ ಆತಲ್ರಿಪ್ಪ. ಜಗಳ ಆಯ್ತು. ಸಂವತಿ ಅಂದ್ರ ಸತ್ತ ಜೀವ ಎದ್ದುಕೊಂಡಿರ್ತದ. ಹೌದ್ರಿಪ್ಪ ಕೈಲಾಸ ಬಿಡಿಸ್ಬಿಟ್ರೆ ಗಂಗಾದೇವಿಗೆ ಭೂಲೋಕಕ್ಕೆ ಬಂದ್ಲು. ಕೈಲಾಸದಾಗ ನೀರ್ ಇಲ್ದಂಗಾಯ್ತು. ಹೌದ್ರು ಕೈಲಾಸದಾಗ ನೀರ್ ಇಲ್ದಂಗಾಯ್ತು. ಗಂಗಾದೇವಿ ಮುನ್ಕೊಂಡು ಸಿಟ್ಟಾಗಿ ಭೂಲೋಕದಾಗ ಬಂದು ಬಿಟ್ಲು. ಹಾ ಹಾ ಅವಾಗ ಗಣಪತಿ ಅರಿಶಿನ ನೀರ್ ತೆಗಿಬೇಕಾದ್ರೆ ನೀರಿಲ್ಲ. ಅದು ಹಾ ಬಸವಣ್ಣಪ್ಪಗ ಕಳಿಸ್ಯಾನ. ಯಾರು? ಹಾ. ಪರಮಾತ್ಮ. ಪರಮಾತ್ಮ ಬಸವಣ್ಣಪ್ಪಗ ಕಳಿಸಿದಾಗ ಇವ್ ಏನ್ ಮಾಡಿಬಿಟ್ಟ, ಗಂಗಾದೇವಿ ಆಟ ಹಾ ನೀರ್ ತಗೊಂಡ್ ಅಟ್ಟೆ ಹೋಗೋದು ಬೇಡ, ಒಂದ್ ಸ್ವಲ್ಪ ಈಶಾಡಿ ಹೋಗೋಣ ಗಪ್ಪತ್ತು. ನೀರಾಗ ಹೋಗಿ ಈಶಾಡಿದ. ಹಾ ಗಂಗಾದೇವಿ ಮಾಯ ಮಾಡಿಬಿಟ್ಲು. ಮಂಡಿಗಾಲ ಹೋಗೋದು ನೀರಾಗ ಆರಾಮ ಮೆಲಕ್ ಹಚ್ಕೊಂಡು ಮಕ್ಕೊಂಡ್ಬಿಟ್ಟವ್. ಹ್ಮ್ ಚಲೋ ಆಗಿದ್ಲ ತಗದ. ಆರಾಮ ಮಂಡಿಗಾಲ ಹೋಗೋದ ಮೆಲಕ್ ಹಚ್ಕೊಂಡು ಕೂತ್ ಬಿಟ್ಟ. ಟೈಮರೇ ಹೊಂಟಿತು. ಪರಮಾತ್ಮ ಸಿಟ್ಟಿಗೇರಿದ. ಹಾ ಆ ಟೈಮ್ದೊಳಗ ಹನುಮಂತ ಹೋದಪ್ಪ ಯಾಕೆ ಸಿಟ್ಟು ಮಾಡಾಕತ್ತಿದೆ ಅಂದಾಗ ಬಸವನ ಕಳಿಸಿ ನೀವು ಇನ್ನ ಬರವಲ್ಲ, ಹಾ ನೇರ ಹೋಗಿ ಅವಸರಲೆ ನೀರ್ ತಗೊಂಡು ಬರೋಗು ಅಂದ. ಹೌದು ಹನುಮಂತ ದೇವ್ರು ದಡ ದಡ ಬಂದ. ಇವ್ ಮೆಲಕ್ ಹಚ್ಚಿ ಮನ್ಕೊಂಡದ್ ನೋಡಿದ. ಇವಾಗ ಬುದ್ಧಿ ರೈತಿಲೋ ಅಲ್ಲಿ ಭಗವಂತ ಬೇಯತಾನು ಹೌದು ಅಂದ. ಅವನು ಹೊಡಿಬೇಕತ್ ಹಿಂಗ ಗದಾ ಎತ್ತಿ ಬಿಟ್ಟ. ಗಂಗಾದೇವಿ ಅವನಿಗೂ ಮಾಯ ಮಾಡಿಬಿಟ್ಲು. ಅವ್ ಹಂಗ ನೆತ್ತು ಬಿಟ್ಟ. ಹಾ ಹಾ ಟೈಮ್ ಮಿಕ್ಕಿ ಹೋಯ್ತು. ಏ ಮಿಕ್ ಹೋಯ್ತಲ್ರಿಪ್ಪ. ಟೈಮ್ ಮಿಕ್ಕಿ ಹೋಯ್ತು. ಇನ್ನೇನ್ ಮಾಡುದು ತಿಳ್ಕೊಂಡ ಅರಿಶಿನ ನೀರು ತೆಗಿಲಿಲ್ಲ. ಪರಮಾತ್ಮ ಸ್ವತಃ ಬಂದ. ಹಾ ಹಾ ಸ್ವತಃ ಬಂದ ಶಾಪ್ ಕೊಟ್ಟದ್ ಹೇಳಿಲ್ಲ ಮಗನ ನೀ ಇಲ್ಲಿ. ಹಾ ಹಾ ಸ್ವತಃ ಬಂದ ನಿತ್ತು ನೋಡಿದ. ಇವ್ ಮೆಲಕಚ್ಚಿ ನೀರಾಗ ಮನಿಗಿದ್ದ. ಇವ್ ಗದಾ ಎತ್ಕೊಂಡ್ ಹಂಗ ನಿತ್ತು ಬಿಟ್ಟಿದ್ದ. ಹಾ ನನ್ನ ಮಗನ ಅರಿಶಿನ ನೀರ್ ತೆಗಿಯೋ ಟೈಮ್ದಾಗ ಯಾವ್ಯಾಕ ನೀವು ಆಗಿಲ್ಲ ಅಂದ್ರ ಮನೆಗೆ ನಾವು ನೀ ಹೇಳಬೇಡ, ನೀ ನಿತ್ತಾವ್ ಕುಂಡ್ರಬೇಡ ಅಂತ ಪರಮಾತ್ಮನ ಶಾಪ್ ಆಯ್ತಲ್ಲಿ. ಹಾ 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 ಮಗನ ನನ್ನ ಕೇಳೋ ಧೈರ್ಯ ಇಲ್ಲ ಅಂದ್ರೆ ನಿಮ್ಮ ಅವ್ವನರ ಕೇಳಿ ತಿಳ್ಕೊರೋ. ಇಂಥ ಮಕ್ಕಳಿವು. ಹಾ ವಿಷಯಾಂತರ ಮಾಡಬೇಡ. ಮಾಡಬೇಡ್ರಿ. ಒಂದೇ ಉತ್ತರ ಬಿಡಿಸಕರೆ ಕೊತ್ತ ಮಂದಿಗೆ ಆತ್ಮಕ ತೃಪ್ತಿ ಆಗ್ಬೇಕು, ಆತ್ಮಕ ಆನಂದ ಆಗ್ಬೇಕು. ಹೌದಲ್ರಿಪ್ಪ. ಅಂದ್ರ ವಿಷಯ ಅದು. ಹಾ ವಿಷಯಗಳನ್ನ ವಿಂಗಡಣೆ ಮಾಡುತ್ತಾ. ನೀ ಹೇಳಿ ತೊರವಿ ರಾಮಾಯಣದಾಗಿನ ಸುದ್ದಿ. ಹಾ ನಾವೊಂದು ಮಾತು ಕೇಳಿ, ಬಂಗಾರದ ಲಂಕಾ ಸುವರ್ಣದ ಲಂಕಾ ಸುಡುವಂತ ಕಾರಣ ಏನು? ಬಂಗಾರ ಸುಡುದಿಲ್ಲತ್ತ ನಾ ಹೇಳಿ. ಹಾ ಹಾ ಇಲ್ಲಿ ಎಲ್ಲಾ ಬಂಗಾರ ಅಂಗಡಿ ಅವ್ರದಾರ. ಹಾ ಯಪ್ಪ ನೀ 10 ವರ್ಷ ಆತು ಈ ಜಾಗಕ್ ಬರಾಕತ್ತಿ. ಇಂಡಿ ತಾಲೂಕದಾಗ ಹಾ 30 ವರ್ಷ ನನ್ನ ಜೀವನ ಇದ ತಾಲೂಕದಾಗ ಆಗಿ ಹೋತು. ಹೌದಲ್ರಿಪ್ಪ. ಹೌದು. ಈ ಮಾನ್ಯ ವಸ್ತಿಯಲ್ಲಿ ಇಂಡಿ ಒಳಗ ಇದ್ದಂತ ಸಾವುಕಾರಗಳೆಲ್ಲ ಇಲ್ಲೇ ಅದಾರ. ಹಾ ನನಗೂ ಅದು ಗುರ್ತದ. ಹಾ ವಿಷಯ ಹೆಂಗದಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? 36 ಕೋಟಿ ದೇವತೆಗಳೆಲ್ಲ ಹಾ ಪೆಂಟುನಿಗೆ ಆಗಿಲ್ಲ. ಇದೊಂದ್ ನಿನ್ ತಲೆಯಾಗಿರ್ಲಿ ಕೂಸ. ಹಾ ಹಾ ಸ್ವಲ್ಪ ದೈವದವ್ರ ಲಕ್ಷ ಕೊಡ್ರಿ. ಹಾ ಹಾ ಒಂದ್ ಮಂದಿರಕ್ಕಾಗ್ಲಿ, ಒಂದ್ ಮಠಕ್ಕಾಗ್ಲಿ, ಒಂದ್ ಮನೆಗೆ ಆಗ್ಲಿ, ಒಂದ್ ಗುಡಿಗೆ ಆಗ್ಲಿ ಪೆಂಟನಿಗೆ ಎಸ್ ಇರ್ತಾವ್ರಿ? 36 ಕೋಟಿ ಇರ್ತಾವು. ಇಲ್ಲ ಬುದ್ಧಿ ಯಾವಾಗ ಬರ್ತಿತ್ತು ಸುಳಿ ಮಗನ? ಹಾ ಅಲ್ಲ, ಹಾ 36 ಕೋಟಿ ದೇವತೆಗಳನ್ನೆಲ್ಲ ಓದ್ ಬಂಧನದಾಗ ಇಟ್ಕೊಂಡದ್ ಖರೆ ಅವ. ಹೌದು ಇಲ್ಲ ಅನ್ನೋದಿಲ್ಲ. ಹಾ ಖರೆ ಪೆಂಟನಿಗೆ ಆದವ್ರು 9 ಜನ ಅದಾರ. 9 ಜನ ಇದಾರ. 9 ಜನ ಯಾರು ಕೇಳು? ಯಾರಿಪ್ಪ? ಅವರೇ ನವಗ್ರಹಗಳು. ಹಾ ಹಾ ಹಾ
ಸೂರ್ಯ ಚಂದ್ರ ಹಾ ಹಿಂಗೆ ಯಮ ಹಾ ಇವ ಶನಿ ಶನಿ ಹಿಂಗ 9 ಗ್ರಹಗಳನ್ನ ಡಬ್ಬ ಕೆಡವಿ ಡುಬ್ಬದ ಮ್ಯಾಲ ಕಾಲಿಟ್ಟು ಮೆಟ್ಟಲು ಹತ್ತಿ ಹೋಗಿ ಸಿಂಹಾಸನ ಮ್ಯಾಲ ಕುಂಡಿರ್ತಿದ್ದಾವ. ಹಾ 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 ಇದನ್ನ ಲಕ್ಷ ಇಟ್ಕೊಂಡು ನಿನ್ ತಲೆ ಒಳಗ ಹಾ ಹಾ 36 ಕೋಟಿ ದೇವತೆಗಳೆಲ್ಲ ಪೆಂಟುನಿಗೆ ಆಗಿಲ್ಲ, ಪ್ಯಾಂಟಿನಿಗೆ ಆಗಿಲ್ಲ. ನವಗ್ರಹಗಳ ಪೆಂಟುನಿಗೆ ಆಗ್ಯಾವ. ಹಾ ಅವಾಗ ನೀ ಹೇಳಿದ ಮಾತು ಕರೆಕ್ಟ್ ಯಾವ್ದು ಕೇಳು. ಹಾ ಶನಿ ಮಹಾತ್ಮ ವಿಚಾರ ಮಾಡಿದ ಎಟ್ ದಿನ ಡಬ್ಬು ಕೆಡವಿ ತೂದ ಮ್ಯಾಲ ಹತ್ತಾವಪ್ಪ, ನಿನ್ನಲ್ಲಿ ಆ ತಾಕತ್ತಿಲ್ಲ ಏನ ನಾವು ಹಾ ಹಾ ತಾಕತ್ತಿಲ್ಲ, ತಾಕತ್ತಿಲ್ಲೇನು? ಎದಿ ಮ್ಯಾಗ ಕಾಲಿಟ್ಟು ಹತ್ತು ನೋಡುನು ಅಂದ. ಹಾ ಹತ್ತು ನೋಡುನು ಅಂದ ಟೈಮದೊಳಗ 8 ಗ್ರಹಗಳ ಡಬ್ಬಿದ್ದು 9ನೇ ಗ್ರಹ ಮ್ಯಾಗಿಂದ ಶನಿ ಗ್ರಹ ಇತ್ತು. ಹೌದು. ಹೊಳ ಹಂಗಾತಂದ ಸೊಕ್ಕೆತ್ತ ರಾವಣನಲ್ಲಿ 6 ಕೋಟಿ ಆಯುಷ್ಯ ಇತ್ತು. ಹಾ ಹಾ ಶನಿ ತಿರುಗಿ ಹಂಗಾತ ಮನ್ಕೊಂಡ ಎದಿ ಮ್ಯಾಗ ಕಾಲು ಬಿಡುಗುಡ್ದ. ಹಾ ಶನಿ ದೃಷ್ಟಿ ರಾವಣಾಸುರನ ಮ್ಯಾಲ ಹೋಯ್ತು. ಹಾ ಹಾ ಅದೇ ಟೈಮದೊಳಗ ಹನುಮಂತನ ಬಾಲ ಲಂಕಾಕ್ಕೆಲ್ಲ ಸುತ್ತಾಯ್ತು. ಹಾ ಹಾ ಯಾವಾಗ ಶನಿ ದೃಷ್ಟಿ ಬಿತ್ತು ಬೆತ್ತು ಅನ್ನುವಂತದ ಅರ್ಗ ಅಲ್ಲಿ ಮೂಡಿ ಬಂಗಾರದ ಲಂಕಾ ಸುಟ್ಟದ. ಪುಣ್ಯಾತ್ಮರೇ, ಬಂಗಾರದ ಲಂಕಾ ಸುಟ್ಟದ. ಹಾ 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 ಅಧ್ಯಾತ್ಮ ರಾಮಾಯಣ 5ನೇ ಭಾಗದೊಳಗೆ ತೆಗೆದು ನೋಡ್ಕ. ನಿನಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ಮನೆಗೆ ಬಂದು ಎದಿ ಮ್ಯಾಗ ನಂಗೆ ಹಿಡಿದು ಕೇಳ. ಹಾ 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 ಹೌದು. ಹಿಂಗದ ವಿಷಯ. ಹಾ 36 ಕೋಟಿ ದೇವತೆಗಳೆಲ್ಲ ಹಾ ಮಗ ಹೇಳ್ಯಾನ, ಒಂದು ಕ್ಯಾಲಿಯರ್ ಹಾಡಿ ನಿಮ್ಮ ಮನಸ್ಸು ಶಾಂತ ಮಾಡಿ ನಾ ಮಂಗಳಾರತಿ ಮಾಡತ್ತಂತ ಹೇಳ್ಯಾನ. ಹಾ ಇಲ್ಲೇ ಒಂದು ಮಾತು ಕೇಳ್ತೀನಿ. ಮತ್ತೇನ್ ಕೇಳವ್ರ? 36 ಕೋಟಿ ದೇವತೆಗಳನ್ನೆಲ್ಲ ಬಂಧನದಾಗ ಇಟ್ಟಿದ್ರ ರಾವಣಾಸುರ. ಹಾ ಅದ್ರೊಳಗ ಈ ಗಣಪನು ಒಬ್ಬ ಬಂದ. ಹಾ ಇವನು ಯಾವ ಕೆಲಸಕ್ಕೆ ಹಚ್ಚಿದ್ದನ ರಾವಣಾಸುರ? ಇದನ್ನ ಒಂದರೆ ಸ್ವಾರ್ಥ ಮಾಡ್ಕೊಂಡು ನಿನ್ನ ಜನ್ಮ. ಇದ್ರ ಉತ್ತರ ಹೇಳಿ ನೋಡುನು. ಹಾ ಹಾ 5 ನಿಮಿಷ ಟೈಮ್ ಐತಿ. ಎಲ್ಲಿ ಫೋನ್ ಹಚ್ತಿ ಹಚ್ಚ, ಏನ್ ಮಾಡ್ತಿ ಮಾಡ. ಎಲ್ಲಿ ಬ್ಯಾಡ ತಿಳಿರ್ಲ 36 ಕೋಟಿ ದೇವತೆಗಳೆಲ್ಲ ಒಂದೊಂದು ಕೆಲಸ ಇದ್ದು. ಹಾ ಆ ಜಾಗದೊಳಗ ಗಣಪತಿಗೆ ಯಾವ ಕೆಲಸಕ್ಕೆ ಹಚ್ಚಿದ್ರ ರಾವಣಾಸುರ? ಹದ್ 8 ದಿವಸ ಲಂಕಾ ಪಟ್ಟಣದಾಗ 36 ಕೋಟಿ ದೇವತೆಗಳು ಇದ್ರು. ಹೌದು. 8 ದಿವಸ ತಿಳಿದ್ರ ಅದ್ರ ಉತ್ತರ ಕುಲ್ಲ. ಹಂಗ ಗೋನ್ ಹಾಕುವಂಗಿಲ್ಲ ಮಗನ. ಹಾ ಹಾ ಬಾಯಾಗ ನೀರಿದ್ರೆ ಬಳಸಾಕ್ ಬರ್ತೈತಿ. ನದಿ ಹರಿತಿರ್ಬೇಕು, ಜ್ಞಾನಿ ತಿರುಗ್ತಿರ್ಬೇಕು. ಹೌದು. ಒಂದು ಪಾಲು ಓದಿದ್ರ 3 ಪಾಲ ಓದು ಒಕ್ಕಾಲ, ಬುದ್ಧಿ ಮುಕ್ಕಾಲ ಇರ್ಬೇಕು. ಮುಕ್ಕಾಲ. ಹೌದು. ಹಿಂಗದ ವಿಷಯ. ಹಾ ಯಾಕ ಅಂತ ಕೇಳಿದ್ರ, ಯಾಕ್ರಿಪ್ಪ? ಇವತ್ತು ನಾ ಈ ವಿಷಯ ಯಾಕೆ ತೆಗ್ದೀನಿ, ಎದರ ಸಂಬಂಧ ತೆಗ್ದೀನಿ. ಯಾಕ್ರಿಪ್ಪ? ಆ ಕಾಲದೊಳಗ ಪರಮಾತ್ಮ ಶಾಪ ಕೊಟ್ಟದ್ದ. ಯಾವುದೇ ಒಂದು ಗುಡಿ ಒಳಗೆ ಹೋಗ್ರಿ, ಬಸವಣ್ಣ ದೇವ್ರ ಏನು ಮಂಡಿಗಾಲ ಹೋಗದ ಮಕ್ಕೊಂಡಾನ ಹಂಗೆ ಅದ ಬಸವಣ್ಣ ಇನ್ನುವರೆಗೆ. ಆದ್ರೆ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ನೀವು. ಹೌದು. ಹನುಮಂತ ದೇವ್ರು ಎಲ್ಲಿ ಹೋಗ್ತಿರಿ ಹೋಗ್ರಿ, ನಿತ್ಯ ಏನು ಮ್ಯಾಗ ಕೈ ಮಾಡ ನಾವು ಹಂಗ ಅದಾನ. ಹಾ ಏನೋ ಒಂದು ಮಂಗ್ಯ ಸತ್ತಲ್ಲಿ ಕುತ್ತ ಹನುಮಪ್ಪನ ತಂದು ಕುಣಿಸಬಹುದು. ಅದಕ್ಕೆ ನಾ ಮಾನ್ಯತೆ ಕೊಡುದಿಲ್ಲ. ಯಾಕಪ್ಪ ಅಂತಂದ್ರ ಈಗಿನ ಅವರು ಮಾಡುವಂತ ಒಂದೊಂದು ಮೂರ್ತಿಗಳು ಅವೆಲ್ಲ ಕಾನೂನುಬದ್ಧವಾಗಿ ನಡೆದಾವ್, ತಪ್ಪಿ ಹೊಂಟಾವ್. ಹೌದು. ಆದ್ರೂ ಕೂಡ ಮೂಲತಃ ಇದನ್ನ ನಾವು ಸಂಶೋಧನೆ ಮಾಡಿ ನೋಡ್ಬೇಕಾದ್ರ ಹಾ ಇದು ಹಿಂಗದ. ಹೌದು. ಯಾಕಂತಂದ್ರ ಇದನ್ನ ತಿಳ್ಕೊಳ್ಳುವಂತ ಮಾತದ. ನಾವು ಯಾವ ಜಾಗಕ್ಕೆ ಹಾಡಾಕ್ ಹೋಗಿರ್ತೀವಲ್ಲ, ಹಾ. 2 ಮೇಳ ಕರ್ಸಿದಕ್ಕ ಅವ್ರಿಗೂ ಆನಂದ ಆಗ್ಬೇಕು, ಬಂದ್ ನಾವು ಹಾಡಿದಕ್ಕೆ ನಮಗೂ ಆನಂದ ಆಗ್ಬೇಕು. ಆಗ್ಬೇಕಲ್ರಿಪ್ಪ. ನಾವು ಹೆಂಗ್ ಹಾಡಿವಿ ಅನ್ನೋದು ಮುಖ್ಯ ಅಲ್ಲ, ನಾವು ಏನ್ ಮಾತಾಡಿದ್ವಿ ಅನ್ನೋದು ಮುಖ್ಯ. ಅವ್ರು ಎಷ್ಟು ತಿಳ್ಕೊಂಡಾರ ಅನ್ನೋದು ಬಹಳ ಮುಖ್ಯ. ಹೌದಲ್ರಿಪ್ಪ. ಹೌದು. ಹಿಂಗದ ವಿಷಯ. ಹಾ ಒಂದು ಮಾತನ್ನ ನನಗ ಕೇಳಿದ ಮಗ, ಏನ್ ಕೇಳ್ಯಾರಿಪ್ಪ? ನಮ್ಮ ಅಪ್ಪಗ ನಾ 2 ದಿನದ ಹಿಂದ ಒಂದು ಮಾತು ಕೇಳಿನಿ. ಹಾ ಇಸ್ಲಾಂ ಧರ್ಮದ ದರ್ಗಾದೊಳಗ ಆ ಮದಾರದ ಮ್ಯಾಗ ಹಾ ಕಂಬಳಿ ಅದ. ಹಾ ನೀ ಹೇಳಿದ್ಯಪ್ಪ, ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಯಂಕಂಚಿ ದಾವಲ ಮಲಿಕ ಐತೆ ಹೇಳಿದಿ. ಹಾ ಬಿಜಾಪುರ ಜಿಲ್ಲಾ ಬಿಟ್ಟು ಹೇಳು. ಹಾ ಹನುಮಂತ, ನಿನ್ನ ಕಣ್ಣಾಗ ನಾ ಹೆಂಗಾರಿ ಕಾಣ್ತನೋ? ಹೌದು. ಅಲ್ಲ, ನಿನ್ನ ಕಣ್ಣಾಗ ನಾ ಹೆಂಗಾರಿ ಕಾಣ್ತೇನಂತ. ಹಾ ಹಾ ಬಿಜಾಪುರ ಜಿಲ್ಲಾ ಬಿಟ್ಟು ಹೇಳಕ್ ಬರಾಕಿಲ್ಲ ಇವಾಗ. ಹೌದು. ಬರಾಕಿಲ್ಲ. ಹೆಂಗೋ ಜಯ ಮಾವ? 3ನೇ ಜಿಲ್ಲಾಕ್ ಸತ್ಯಪ್ಪ ಬಂದಾನ ಅಂತಂದ್ರ ಚೊಣ್ಣ ಹೊಲಸಾನ ಅಂದ್ರ ಇದಕ್ ಜಾಗ ಬಿಟ್ಟ ಹೊಲಸಾಕಿಲ್ಲ. ಏನೆಲ್ಲ ಬಂದ ಇಟ್ಟಾನಿರ್ತೀವ. ವಿಜಯ್ ಮಾವನಿಗೆ ಬಂದ ಇಟ್ಟಾನು. ಉಸ ಕೇಳ, ನೀ ಎಲ್ಲಿ ಸುತ್ತಾದ ಬರ್ತೀವ ಅಪ್ಪನ ಜೋಡಿ ಹಿಂಗ ವಾದ ಮಾಡಾವಿದ್ದೆ ಅಂದ್ರ ಹಾ ಒಂದೊಂದ ಕೇಳಬೇಡ. ನೀ ಹಾ ಸಾಲ್ ಖರ್ಚು 20 ಕೇಳ್ಬೇಕು ಒಂದು ಪಳೆದಾಗ. ಹೌದು. ನಿನ್ನಂಗ ಬರ್ಕೊಳಂಗಿಲ್ಲ. ಇಲ್ಲಿ ಮೂಡಿದಟ್ಟ ಹೇಳವ್. ಹೌದು. ಬತ್ತು ಹೇಳ್ತೀನಿ, ಬರ್ಲಿಲ್ಲ ಅಂದ್ರೆ ಮಗನ ನೀ ದೊಡ್ಡ ಅವದಿಪ್ಪ, ನೀ ಓದ್ಕೊಂಡ್ ಅವದಿ, ನನ್ನ ಕಡೆ ಉತ್ತರ ಎಲ್ಲ ಹೇಳು. ಹೌದು. ರೋಕ್ ಬೈ ಟೋಕ. ಹೌದು. ಅಭಿಮಾನ ಸೋಡಾ, ಮುಕ್ತಿ ರೋಕಡ. ಮನುಷ್ಯನಲ್ಲಿ, ಕಲಾವಂತನಲ್ಲಿ ಸೊಕ್ಕ ಇರಬಾರ್ದು, ಅವನಲ್ಲಿ ಗರ್ವ ಇರಬಾರ್ದು. ಹೌದು. ನಾ ಅನ್ನುವಂತದ್ ಇರಬಾರ್ದು. ನಾನೇ ದೊಡ್ಡ ಅನ್ನಬಾರ್ದು. ಇನ್ನೊಬ್ರನ್ನ ಸೋಲ್ಸಿ ಅನ್ನುವಂತ ಭಾವನೆ ಇರಬಾರ್ದು. ಇರಬಾರ್ದಲ್ರಿಪ್ಪ. ಅಕಸ್ಮಾತ್ ಮಗಲಾಗಿ ನೆತ್ತ ಹಿಂದ ಡೊಗ್ಗ ಕೈತಪ್ಪ ಅಂತಂದ್ರ ಅದಕ್ಕೆ ಮತ್ತ ಹುಂಟೇರಿ ಹಾಕಿ ಹೊಡಿಬೇಕು ಮಂಗಳಾರತಿ ಆಗೋ ಟೈಮ್ ತಗ. ಹಾ ಹಾ ಅದು ನಿಜವಾದ ಕಲಾವಂತ ರೈತನ ಲಕ್ಷಣ.
ನಿನ್ನ ಯಾಕೆ ಕಾಡಾಕತ್ತೀನಿಪ್ಪ ಅಂತಂದ್ರ ಇನ್ನೊಂದು ಮೂರ್ತಿ ಮಾಡ್ಬೇಕತ್ತೀನಿ. ದೇವ್ರ ಗುಡಿ ಆಗ ಮೂರ್ತಿ ಆಗಕ್ರೆ ದೇವ್ರ ಗುಡಿ ಹೊರಸಲಕ್ಕ ಕಲ್ಲಾಗಬೇಡ. ಹೌದ್ ಹೌದ್ ಹೌದು. ಇದನ್ನ ತಿಳ್ಕೊ ಮಾತಾ. ನೀ ಹೇಳಿ ಕಂಬಳಿನ ಆ ಒಂದು ದರ್ಗಾದಾಗ ಬರ್ಬೇಕಾದ್ರ ಕಾರಣ ಏನು, ಎಟ್ ಏಡಿಂದ ಅದ ಕಂಬಳಿ. ಇನ್ನು ಎರಡನೇ ಉತ್ತರ ಹೇಳ್ತೀನಿ ಕೇಳ. 3 ದಿನದ ಹಿಂದ ಎಂಕಂಚದ ಹೇಳಿನಿ. ಇನ್ನು ಎರಡನೇದ ಉತ್ತರ ಹೇಳ್ತೀನಿ ಕೇಳಿ. ಇವತ್ತ ಏನ್ರಿಪ್ಪ? ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಊರು ಸದಲಗ ಶಮನಾ ಮೇರನ ದರ್ಗಾ. ಅಮೋಘ ಸಿದ್ದನ ಸಾಕ್ಯದ ಮಗ ಅಂದ್ರ ಪುಣ್ಯದ ಮಗ ತೇರ್ವಾಡ ಮಂಗರಾಯ ಕಂಬಳಿ ತಗೊಂಡು ಹೋದ. ಅವಧೂತ್ ಸಿದ್ಧ ಬೆನ್ನತ್ತಿ ಹೋದ ಕಸ್ಕೊಂಡ್ ಬರಾಕ. ಹೌದಲ್ರಿಪ್ಪ? ವಿಷಯ ಹಿಂಗೆ ಬರ್ಬೇಕು. ಯಾವ ಮಂಗರಾಯ ಸಿದ್ಧ ಕಂಬಳಿ ಹೋದಾನಂದ್ರ ಇದನ್ನ ಕಸ್ಕೊಂಡ್ ಬರ್ಬೇಕಂತ ಅವಧೂತ್ ಸಿದ್ಧ ಕುದುರೆ ಹತ್ತಿ ವಾದ. ಅಟ್ಟ ಅನುಗುಣದ ಏನಾಗಿತ್ತು, ಸದಲ್ಗ ಭೂಮಿಗೆ ಹೋಗಿ ಹೊಳೆ ದಂಡಿಗೆ ಮಂಗರಾಯ ಸಿದ್ಧ ನಿಂತಿದ್ದ. ಏ ಮಂಗರಾಯ, ನಮ್ಮ ಅಪ್ಪ ಹೇಳಲಾರ್ದ ಕಂಬಳಿ ತುಡುಗು ಮಾಡ್ಕೊಂಡು ಬಂದಿದಿ, ಕೊಡು ಮಗನ ಅಂದ. ಹೌದಲ್ರಿಪ್ಪ? ಆ ಟೈಮ್ದಾಗ ಇಲ್ಲಪ್ಪ ನಮ್ಮ ಅಪ್ಪ ನನಗೆ ಎತ್ತಿ ಕೊಟ್ಟ, ನನ್ನ ಕಂಬಳಿ ತಂದಿನಿ ಅಂದ. ಇಬ್ಬರಿಗೂ ಜಗಳ ಹತ್ತು. ಶಮನಾ ಮೇರಿಂದ 10 ಹಳ್ಳಿ ಒಳಗ ಅಧಿಕಾರ ಇತ್ತು. ಎತ್ತಲ್ರಿಪ್ಪ? ಯಾರಪ್ಪ ನೀವು ಯಾಕೆ ಜಗಳಾಡಕತ್ತೀರಿ ತಂದಾಗ, ನಾಡಗೌಡ ಅಮೋಘ ಸಿದ್ದನ ಮಕ್ಕಳ ನಾವು, ನಮ್ಮ ಅಪ್ಪ ಹೇಳಲಾರ್ದೆ ಕಂಬಳಿ ತುಡುಗು ಮಾಡ್ಕೊಂಡು ಬಂದಾನ, ಇದನ್ನ ತರಾಕ ಬಂದಿನಿ ಅಂದ. ಹೌದು. ದೊಡ್ಡ ಸತ್ಪುರುಷರ ಮಕ್ಕಳಿದ್ದೀರಿಪ್ಪ, ಹಾದ್ಯಾಗ ನಿಂತು ಜಗಳಾಡಬೇಡ್ರಿ, ನನ್ನ ದರ್ಗಾಕ್ ಹೋಗೋಣ ನಡ್ರಿ ಅಂದ. ದರ್ಗಾದ ಮುಂದೆ ಹೋಗಿ ಇಬ್ಬರಿಗೂ ಒಂದು ಸಮಜ ಮಾತು ಹೇಳ್ದ. ಅಣ್ಣ ತಮ್ಮರು ನೀವು ಜಗಳಾಡಬೇಡ್ರಿ, ಈ ನ್ಯಾಯ ಬಗೆಹರಿಸೋನು, ಭಂಡಾರದಾಗಿನ ಸಿದ್ಧರದಿರಿ. ಹೌದು. ಕೂದಲ್ ಬೆನ್ನಿ ಒಳಗಿನ ಕೂದಲ ತೆಗದಂಗಿರ್ಬೇಕು, ಕೊಡ್ರಿ ಅದನ್ನ ಕಂಬಳಿ ಅಂದ. ಹೌದು. ತನ್ನ ಅರಮನೆ ಒಳಗ ಹೋಗಿ ದರ್ಗಾದಾಗ 7 ಬಾಗಲ ಕೀಲಿಯನ್ನ ತೆಗೆದ ಹೋದ ದೇವರ ಕೋಲೆದಾಗ ಮದಾರ ಮ್ಯಾಗ ಜಾಡಿ ಇಟ್ಟ. ಜಾಡಿ ಇಟ್ಟು 7 ಬಾಗಲ ಹಾಕೋತ ಉಕ್ಕಿನ ಕೀಲಿ ಹಾಕಿ ಕೈ ತಗೊಂಡು ಬಂದ. ತನ್ನ ನಡ್ನ್ಯಾಗ ಕಟ್ಕೊಂಡು 7 ಬಾಗಲ ಹಾಕಿ ಹೊರಗೆ ಬಂದ ಅಂಗಳದಾಗ ಕೂತ ಅಣ್ಣ ತಮ್ಮರಿಗೆ ನಿಲ್ಸಿದ್ದ. ಹೌದು. ಮೊದಲು ಯಾರು ಕರಿತೀರಿ ಕರ್ರಿ, 3 ಮಾತು ಕರೆದಾಗ ನಿಮ್ ಕಂಬಳಿ ಬಂದ ನಿಮ್ ಕೈವಾಸ ಆಯ್ತಂದ್ರ ಅವ ಇನ್ನೊಬ್ಬ ಕೇಳಂಗಿಲ್ಲ. ಹೌದು. ಹಿಂಗ ಮಾತಾಯ್ತು. ಅವಾಗ ಅವಧೂತ್ ಸಿದ್ಧ 3 ಮಾತು ಕರೆದ. ಉಕ್ಕಿನ ಕೀಲಿ ತೆಗಿಲಿಲ್ಲ, ಬಾಗಲ ಕುಲ್ಲ ಆಗಲಿಲ್ಲ, ಕಂಬಳಿ ಬಂದ ಅವನ ಕೈವಾಸ ಆಗಲಿಲ್ಲ. ಮಂಗರಾಯ ಸಿದ್ಧ ನೀ ಕರಿ ತಂದ ಟೈಮದೊಳಗ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ನಾಡಗೌಡನ ಬಲ್ಲಿ ನಾ ದುಡ್ದದ್ದ ಖರೆ ಆದ್ರ, ನಮ್ಮ ಅಪ್ಪ ನನ್ನ ಕೈ ಎತ್ತಿ ಕೊಟ್ಟದ್ದೇ ಖರೆ ಆದ್ರ ಈ ಕಂಬಳಿ ಬಂದ ನನ್ನ ಕೈವಾಸ ಆಗ್ಬೇಕಲ್ಲಿ ಅಂದ. ಉಕ್ಕಿನ ಕೀಲಿ ಜಿಗದ ಬಿದ್ದು ಬಾಗಿಲು ತನ್ನಂಗ ತಾನ ಕುಲ್ಲ ಅದು ಒಳಗ ಅರಮನೆ ಒಳಗ ಇದ್ದಿರ್ತಕ್ಕಂತ ಮದಾರ ಮ್ಯಾಗಿನ ಜಾಡಿ ಬಂದು ಮಂಗರಾಯನ ಕೈವಾಸ ಆಯ್ತು. ಆ ಟೈಮದೊಳಗ ಶಮನಾ ಮೇರನ ತಂಗಿ, ಮಸಾಬ್ತಿ ನೀ ಅಲ್ಲ, ಶಮನಾ ಮೇರನ ತಂಗಿ ಮಾಸಾಬ್ತಿ. ಹೌದು. ಅಕ್ಕಿ ಸ್ಥಾನ ಎಲ್ಲಿ ಅದಪ್ಪ ಅಂತ ಕೇಳಿದ್ರ ಕುರ್ಚಿ ಆಗ್ಯದ. ಕುರ್ಚಿಗೆ ಮತ್ತು ಐನಾಪುರಕ ನಡುವ ಹೊಳಿ ಒತ್ತಿನಾಗದ ಸ್ಥಾನ ಮಾಸಾಬ್ತಿದು. ಯಾರು ಬೇಕಾದವ್ರು ಮಿರಾಜ್ಗೆ ಹೋಗೋ ಮುಂದೆ ನೋಡ್ಬೋದು. ಹೊಳಿ ದಾಟುವಾಗ ತೆಲಗಡಿ ಮಗಲ ಆಲದ ಬನ ಐತಿ, ಆಲದ ಬನದಾಗ ಮಾಸಾಬ್ತಿದ್ ಗುಡಿ ಐತಲ್ರಿಪ್ಪ. ಅವಾಗ ಇಂತ ಸತ್ಯ ಧರ್ಮರಪ್ಪ, ನ್ಯಾಯ ಮಾಡ್ಬೇಡ್ರಿ, ಮಂಗರಾಯ ಸಿದ್ದನಂತೆ ಕಂಬಳಿ ಆತು, ನೀವ್ ಹಂಗೆ ಹೋಗ್ಬೇಡ್ರಿ, ನನ್ನ ಅರಮನೆ ಒಳಗ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ತಂಗಿ ಮಾಸಾಬ್ತಿಗೆ 3 ಎಡಿ ಮಾಡ್ಕೊಂಡು ಬಾ ತಂದು ಇಟ್ಟು ಶಮನಾ ಮೇರ್ ಹೇಳಿದಾಗ ಮಾಸಾಬ್ತಿ ಹೋಗಿ 3 ಎಡಿ ಮಾಡ್ಕೊಂಡ ತಗೊಂಡ ಬರೋ ಮುಂದೆ ಒಂದು ಸಂಕಲ್ಪ ಮಾಡ್ತಾಳ. ಏನ್ ಸಂಕಲ್ಪ ಮಾಡ್ತಾಳ್ರಿಪ್ಪ? ನಮ್ಮನ್ನರೇ ಒಂದು ಇಸ್ಲಾಂ ಧರ್ಮದೊಳಗ ಸತ್ಪುರುಷದಾನ, ಪವಾಡ ಪುರುಷದಾನ, ಸಿದ್ಧಿ ಪುರುಷದಾನ ಅದಾನಲ್ರಿಪ್ಪ. ಭಂಡಾರದ ಒಡೆಯನ ಮಕ್ಕಳು ಇಲ್ಲಿಗೆ ಬಂದಾರ. ಇದ್ರ ಒಳಗೆ ಯಾವ ಸತ್ಯದಿಂದ ಅದಾನ ಅವನಿಗೆ ಈ ಎಡಿ ಅಮೃತ ಆಗ್ಬೇಕು. ಯಾವ ಅಸತ್ಯದಿಂದ ನ್ಯಾಯ ಮಾಡಾಕ ಬಂದಲ್ಲ, ಇದು ಅಮೃತದ ಅಡಿಗೆ ಅವಾಗ ವಿಷ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ಲು. ವಿಷ ಹಾಕಿಲ್ಲಕ್ಕಿ ಸಂಕಲ್ಪ ಮಾಡ್ಕೊಂಡ್ಲು. 3 ಮಂದಿ ಸಾಲಕ ಕೂತಿದ್ರು, ಎಡಿ ತಂದಿಟ್ಟಲು. ಹೌದು ಸಿದ್ಧ ಉಣ್ಣುವಂತ ಎಡಿ ವಿಷ ಆಗಿಬಿಡ್ತು. ಹೌದ್ರಿಪ್ಪ. ಹೌದು. ಮಂಗರಾಯ ಸಿದ್ಧ ಶಮನಾ ಮೇರ ಊಟ ಮಾಡಿದ್ರು. ಕಂಬಳಿ ತಗೊಂಡು ಹೋಗುವಂತ ಟೈಮದೊಳಗ ಮಂಗರಾಯ ಸಿದ್ಧ ಹೌದು ಸಿದ್ಧ ಹೇಳ್ತಾರ, ಕಂಬಳಿ ನ್ಯಾಯ ಇಲ್ಲಿ ಆಗೈತೆ ಅಂದ ಮೇಲೆ ನಮ್ಮ ಅಪ್ಪನ ಗುರ್ತೊಂದು ನಿನ್ನ ಮದಾರದಾಗಿರ್ಲಿ ತಿಳ್ಕೊಂಡ. ಅವಾಗ ಅವನಿಗೆ ಮಾತು ಕೊಟ್ಟಾರ ಶಮನಾ ಮೇರ್ಗ. ಶಮನಾ ಮೇರನ ದರ್ಗಾದಾಗ ಜಾಡಿ ಉಳ್ದೈತಿ 3 ಎಡ ಒಂದು ಮುತ್ತಳಿ. ಈ ಮಾತ್ ಹಿಂಗದ. ಖರೆ ಅಂದ್ರ ಖರೆ ಅನ್ನೋ, ಸುಳ್ಳು ಅಂದ್ರ ಮಂಗಳಾರತ್ಯಾಗ ಗುಡ್ದ ನೀನು ದೊಡ್ಡವ ಇರ್ಬೋದು, ಯಾಕ ಮಗ ದೊಡ್ಡವ ಇರಬಾರ್ದ ಯಾಕ ಹೇಳದ್ರ ಉತ್ತರ. ನಂದೇನು ತಕರಾರಿಲ್ಲ, ನನ್ನ ಕಡೆ ಉತ್ತರ ಹಿಂಗೈತಿ, ಕಥಾಬಾಗಿ ಹಿಂಗೈತಿ. ಆ ಟೈಮದೊಳಗ ಸಂಕಲ್ಪ ಮಾಡ್ಕೊಂಡು ವಿಷ ಹಾಕಿದಳು ಮಾಸಾಬ್ತಿ. ಮುಂದ ಕುದುರೆ ಹತ್ತುಕೊಂಡು ಎಲ್ಲಿ ಬಂದ? ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ ಹಿರಿವಳಿ ದಂಡಿಗೆ ಕಲ್ಲಂಕಲಿಗೆ ಭೂಮಿಗೆ ಬಂದ ಓದಿಸಿದ್ದ. ಹೌದಲ್ರಿಪ್ಪ. ವಿಷದ ವೇದನೆ ಹೆಚ್ಚಾಯ್ತು, ಹೊಟ್ಯಾಗ ತಾಪ ಆಗಾಕತ್ತು, ನೀರಾಡಿಸಿ ಹರಣ ಹಾರಿದ.
ಹಾ ಹಾ ಅಂಕಲಿಗೆ ಊರಾಗಿನ ತಲವಾರ ಕ್ಯಾತೈನ ಊರ್ ಹೊರಗಿಟ್ಟಿದ್ರು ಕುಷ್ಠರೋಗ ಹತ್ತಿತ್ತು. ಹೌದ್ರಿಪ್ಪ ಹೌದು. ಕುಷ್ಠರೋಗ ಹತ್ತಿದ ಟೈಮದೊಳಗ ಹಾ ಹಾ ಊರ್ ದಂಡ್ಯಾಗಿದ್ದಂತ ತಲವಾರ ಕ್ಯಾತೈನ ಹರಕ ಚಪ್ಪರಕ್ ಹೋದ. ಯಪ್ಪ ನೀರು ಕೊಡು ಗಂಟ್ಲಾರಿದ ಅಂದ. ಹೌದು. ನಿತ್ಯವನಿಗೆ ನೋಡಿದ ಹುಣ್ಣಿಮೆ ಚಂದ್ರನಂಗ್ ಕಾಣ್ದ. ಯಾವ ಪವಾಡ ಪುರುಷ ಸಿದ್ಧಿ ಪುರುಷರ ಮಗಪ್ಪ, ಹಾ ನನಗರೆ ಕುಷ್ಠರೋಗ ಹತ್ಯದ, ಊರದಿಂದ ಹೊರಗಿಟ್ಟಾರ, ಹೌದು. ನನ್ನ ನೀರು ಇವಾಗ ಕೊಟ್ಟನಿ ಅಂದ್ರೆ ನನ್ನ ರೋಗಿ ಇವಾಗ ತಲುಕ್ತೈತೆ ತಿಳ್ಕೊಂಡು ಮಗಿ ಕೊಡ್ಲಿಲ್ಲ ತಗೊಂಡು ಓಡಾಡಕತ್ತ. ಹೌದಲ್ರಿಪ್ಪ. ನಾ ಕೊಡುದಿಲ್ಲ ಹಾ ಇನ್ನು ತಾಪ್ ಹೆಚ್ಚಾಗಿದ್ ಕುದುರೆ ಮ್ಯಾಗಿನ ಜಿಗದ ಕಸ್ಕೊಂಡ್ ಕುಡಿಬೇಕನ್ನೋ ಗುಡದ ಕೈಯಾಗಿನ ಮಗಿ ಹಾ ಕ್ಯಾತೈ ಒಗದ್ ಬಿಟ್ಟಲ್ರಿಪ್ಪ. ಅವಾಗ ಮಗಿ ಒಡಿತು. ಒಂದಿಟ್ಟ ಹಂಚಿನಾಗ ನೀರು ಉಳಿದಿದ್ವು. ಅಟ್ಟೆ ಎತ್ತು ಕುಡ್ದ. ಹಾ ಹಾ ಅಟ್ಟೆ ಎತ್ತು ಕುಡ್ದ. ಅದೇ ಟೈಮ್ ಅದೊಳಗ ಗುಡ್ಡದ ಮ್ಯಾಗ ಹಾ ಬಬಲಾದಿ ಕೊಂತುಬಾಯಿ ಅಮೋಘ ಸಿದ್ಧನ ಸಸಿ 5 ದೀಪ ಹಚ್ತಿದ್ಲ ದಿನ ಮಾವನ ಸೇವಾ ಮಾಡಿ. ಹೌದಲ್ರಿಪ್ಪ. ಒಂದು ಮಾವನ ಹೆಸರು ಅಮೋಘ ಸಿದ್ಧನ ಹೆಸರಲ್ಲೇ, ಒಂದು ಅವಧೂತ ಸಿದ್ಧನ ಹೆಸರಲ್ಲೇ, ಒಂದು ಬಿಳಿಯಾನಿ ಸಿದ್ಧನ ಹೆಸರಲ್ಲೇ, ಒಂದು ಸ್ವಾಮನ ಮುತ್ಯಾನ ಹೆಸರಲ್ಲೇ, ಒಂದು ಕಣ್ಣು ಮುತ್ಯಾನ ಹೆಸರಲ್ಲೇ ದೀಪ ಹಚ್ಚಿ ಬೆಳಗ್ತಿದ್ಲು. ಹೌದು. ಮುಂಜಾನೆ ಎದ್ದು ಮಾವನ ಸೇವಾ ಮಾಡಿ 5 ದೀಪ ಹಚ್ಚಿ ಮಾವಗ ಬೆಳಗುವಂತ ಟೈಮ್ದಾಗ ಹಾ ಹಾ ಬಾವ ಅವಧೂತ ಸಿದ್ಧನ ದೀಪ ಕಂದಾಗಿತ್ರಿಪ್ಪ. ಮಾವ ಅಮೋಘ ಸಿದ್ಧ ಕೇಳಿ, ಮಾವ ನನ್ನ ಬಾವ ಅವಧೂತ ಸಿದ್ಧನ ದೀಪ ಕಂದಾಗ್ಯದ, ಕಾರಣ ಏನು ಅಂತ ಕೇಳು. ಹೌದ್ರಿಪ್ಪ. ಅವಾಗ ಅಮೋಘ ಸಿದ್ಧ ತ್ರಿಕಾಲ ಜ್ಞಾನಿ ಹೇಳ್ದ, ಕೊಂತೆವ ನಿನ್ನ ಭಾವ ಅವಧೂತ ಸಿದ್ಧ ವಿಷದ ವೇದನೆಯಿಂದ ಕಲ್ಲಂಕಲಿ ಭೂಮಿಯಾಗ ಬಿದ್ದು ಉಳ್ಳಾಡಕತ್ತಾನ. ಇನ್ನು ಕೆಲವೇ ಕ್ಷಣದೊಳಗ ಅವನು ಸಾಯಾಮದಾನ. ಅವನ ಪ್ರಾಣ ಹಾರಿ ಹೋಗುದದ. ಅದಕ್ಕ ಅದು ದೀಪ ಕಂದಾಗ್ಯದ. ಇನ್ನು ಸ್ವಲ್ಪ ಟೈಮದೊಳಗ ಆ ದೀಪ ಆರ್ತದ ಅನ್ನೋ. ಹೌದು. ಅವಾಗ ಕೊಂತುಬಾಯಿ ಅಂದದ, ಮಾವ ಸತ್ಪುರುಷದ್ದಿ, ತ್ರಿಕಾಲ ಜ್ಞಾನಿ ಇದ್ದಿ, 7 ಯುಗದಾಗ ನಿನ್ನ ಗುರುವೇನ ಧ್ಯಾನ ಮಾಡಿದಿ, ನನ್ನ ಭಾವನ ಏನಾರೇ ಮಾಡಿ ಉಳಿಸು. ಹೌದು. ಅವಾಗ ಮೋಕ್ಷದ ಹೇಳ್ತಾನೆ, ಕೊಂತೆವ ನಿನ್ನ ಉದರದಿಂದ ಹುಟ್ಟಿರ್ತಕ್ಕಂತ ಸಣ್ಣ ಮಗ ಶೀಲಿ ಸಿದ್ಧನ ಕೈಯಾಗಿಂದ ಆಕಾಶಕ್ಕೆ ಆಹುತಿ ಹೊಡೆದ್ರೆ ನಿನ್ನ ಭಾವ ಅದು ಸಿದ್ಧ ಉಳಿತಾನ ಅಂತ ಮಾವ ಹೇಳ್ದ. ಹೌದು. ಮಗನ ಮ್ಯಾಗಿನ ಮಮಕಾರ ಬಿಟ್ಟು ಭಾವ ಉಳಿಲಿ, ನನ್ನ ಜಲಮಿದ್ರೆ ಇಂತಾವಿನ 10 ಮಕ್ಕಳ ಇರಬಹುದು ತಿಳ್ಕೊಂಡು ಬಗಲಾಗಿನ ಕುಶನ ಹಿಂದೆ ನೋಡ್ಲಾರ್ದೆ ಮುಂದೆ ನೋಡ್ಲಾರ್ದೆ ಕಣ್ಣು ಮುಚ್ಚಿ ಆಕಾಶಕ್ಕೆ ಆಹುತಿ ಹೊಡೆದ್ಲು. ಅಲ್ಲಿ ಆ ವಿಷ ಕಾರ್ಕೊಂಡು ಹೌದು ಸಿದ್ಧ. ತಲವಾರ ಕ್ಯಾತಾಯಿ ಹೇಳ್ದ, ಇದನ್ನ ಮೈ ತುಂಬ ಹಚ್ಕೋರು ಅಂತಂದ. ಆ ಕಾರ್ಯತಕ್ಕಂತ ವಿಷಯ ಎಲ್ಲ ತಲವಾರ ಕ್ಯಾತಾಯಿ ಮೈ ತುಂಬ ಹಚ್ಕೊಂಡ ಕುಷ್ಠ ರೋಗ ನಿವಾರಣೆ ಆಯ್ತು. ಹೌದ್ರಿಪ್ಪ. ಹೌದು. ಸಿದ್ಧರ ಪವಾಡಗಳದಾವ ಹನುಮಂತ ಮಾಸ್ತರ. ಅವಾಗ ಮಾಸಾಪ್ತಿನ ಕೇಳ, ಯಾರು ಶಮನ ಮೇರ ಏನ್ ಕೇಳ್ತಾನ್ರಿಪ್ಪ? ತಂಗಿ ಸಿದ್ಧರ ಮಕ್ಕಳಿಗೆ ವಿಷ ಹಾಕಿದೆ ಏನಂತ ಕೇಳ. ಇಲ್ಲ ನಾನು ಹಾಕಿಲ್ಲ, ಸಂಕಲ್ಪ ಮಾಡೀನಿ. ಯಾರು ಸತ್ಯದಿಂದ ನಡೆದಾರ ಅವ್ರಿಗೆ ಇದು ಅಮೃತ ಆಗಬೇಕು, ಯಾರು ಅಸತ್ಯದಿಂದ ಅದಾರ ಅವ್ರಿಗೆ ಇದು ವಿಷ ಆಗಬೇಕಂತ ನಾ ಸಂಕಲ್ಪ ಮಾಡ್ಕೊಂಡಿನಿ. ಹೌದು ಸಿದ್ಧಿಗೆ ಇದು ವಿಷ ಆಗ್ಯದ ತಂದಾಗ ಶಮನ ಮೇರ್ ಹೇಳ್ತಾನ, ಇಂಥ ಕೆಲಸ ಸಿದ್ಧರ ಮಕ್ಕಳಿಗೆ ನೀ ಮಾಡಿದೆ ಅಂದ್ರ ನನ್ನ ಜಾಗದಾಗ ನಿನಗೆ ಜಾಗ ಇಲ್ಲವಾ, ಇಲ್ಲಿಂದ 3 ಮೈಲದ ಮೇಲೆ ಸೂರ್ಯ ಹೊಂಟು ದಿಕ್ಕಿಗೆ ಹೋಗು, ಅಲ್ಲಿ ವಾಸ ಮಾಡಂದಾಗ ಕುರ್ಚಿಗೆ ಬಂದು ಮಾಸಾಬ್ತಿ ಉಳ್ದಾಳ ಮಾಸ್ತರ. ಮಾತು ಹಿಂಗದ, ಮಾತು ಗಾತ್ ಆಗ್ಬಾರ್ದು, ಮಾನ್ಯಕವಾಗಿಟ್ಟುಕೊಂಡು ಇನ್ನ ಕೆಲವೊಂದು ವಿಷಯಗಳನ್ನ ನಾವು ಕೇಳಿನಿ. ಅವನು ಅಲ್ಲೆಲ್ಲೇ ಇಟ್ಟಾನ, ಇನ್ನ ಅರಾರ್ದ ಹೇಳಿ ಅರಾರ್ದ ಬಿಟ್ಟಾನ. ಹೌದು. ಒಟ್ಟು ಏನ್ ಮಾಡ್ಬಿಟ್ಟಾನ, ಅರಿವಿ ಸಿಕ್ಕಂಗ್ ಕತ್ತರಿಸ್ಬಿಟ್ಟಾನ, ಹೊಲ್ಯಾಕ ಬರ್ವಾತದು. ಹೌದು. ಅವಾಗಿನ ಹಿರಿಯರು ಕಸಿ ಹಂಗಿ ಹಾಕೋತಿದ್ರಲ್ಲ, ಹಂಗ ಇನ್ನು ಕಸಿ ಹಂಗಿ ಮಾಡ್ಬೇಕಾಗಿತ್ತು ಅದಕ್ಕೆ. ಹೌದು. ಹುಟ್ಟೇರೆ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ, ಹುಟ್ಟೇರೆ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ, ಮಾಡದಿರಿ ದೇವರ ಮ್ಯಾಗ, ಮಾಡದಿರಿ ದೇವರ ಮ್ಯಾಲ, ದೇವರ ಅಂಗವಲೆ ತಾನೋ ಮಗ. ಹುಟ್ಟಿರಿ ಮಾನವ ಕುಲದಾಗ, ಕೆಟ್ಟ ಗುಣ ನಿಮ್ಮ ಮನದಾಗ, ಹುಟ್ಟಿರಿ ಮಾನವ ಕುಲದಾಗ, ಕೆಟ್ಟ ಗುಣ ನಿಮ್ಮ ಮನದಾಗ. ಪೊಲೀಸರ ಕಾವಲ ಗುಡಿ ಮ್ಯಾಗ ಜತ್ತಿ ಸರ್ಕಾರ ಇದ್ದವಾಗ, ಕೈಲಾಸದಿಂದ ಕೋಲ ಮಿಲ್ಚ ಹೊಡೆದ, ಕೈಲಾಸದಿಂದ ಕೋಲ ಮಿಲ್ಚ ಹೊಡೆದ, ಕಣ್ಣು ಹೋಗಿ ಬಿದ್ದಾರ
ಹುಟ್ಟಿರಿ ಹುಟ್ಟಿರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟಿರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಮಾಡದಿರಿ ದೇವರ ಮ್ಯಾಲ ಮಾಡದಿರಿ ದೇವರ ಮ್ಯಾಲ ದೇವರ ಯಗವಲು ತಾಳೋ ನಿಮಗ ಶಿವ 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 ಎಂದರ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಶಿವ ಎಂದರ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಲ್ಲಾರು ಕಣ್ಣ ಹೋಗಿ ಗಳಿಗಾಗ ಪೂಜಾರಿ ಬಂದಾನು ಹಾಗೆ ಬೆಳಗ ತಪ್ಪ ಮಾಡಿನೆಂದು ಜತ್ತಿ ಸರ್ಕಾರ ಅಪ್ಪ ಮಾಡೇನೆಂದು ಜತ್ತಿ ಸರ್ಕಾರ ಬಿದ್ದಾನ ಪೂಜಾರಿ ಪಾದ ಮ್ಯಾಗ ಹುಟ್ಟೇರಿ ಹುಟ್ಟೇರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟೇರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಮಾಡದಿರಿ ದೇವರ ಮ್ಯಾಲ ನಿಲ್ಲೆ ಮಾಡದಿರಿ ದೇವರ ಮ್ಯಾಲ ದೇವರ ಯಂಗವಾಲಿ ತಾನೋ ನಿಮಗ ಹುಟ್ಟಿರಿ 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 ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟಿರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹೊಳ್ಳಿ ಕಣ್ಣ ಬಂದು ಸರ್ಕಾರಗ ಕರೆ ದೇವರಂದ ಮಾನಗ ಮುಂಡ ಸಾಲ ಮ್ಯಾಲ ಮೊದಲ ನಿವಾದೆ ಸಾದ ಮ್ಯಾಲ ಮೊದಲ ನಿವಾದಿ ತರುತ್ತಿ ನಂದನ ಸಿದ್ಧ ಮಾಲನಗ ಹುಟ್ಟೇರಿ ಹುಟ್ಟಿರಿ ಹುಟ್ಟೇರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟೇರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಮಾಡದಿರಿ ದೇವರ ಮ್ಯಾಲ ನಿಲ್ಲೆ ಮಾಡದಿರಿ ದೇವರ ಮ್ಯಾಲ ದೇವರ ಯಂಗವಾಲಿ ತಾನೋ ನಿಮಗ ಹುಟ್ಟಿರಿ 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 ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟಿರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಇರುತ್ತೇವಲ್ಲೂರ ಊರಾಗ ವೀರಭದ್ರ ದೇವರ ದಯ ನಮಗ ಅಲ್ಲೂರ ಸತ್ಯನ್ನ ಮಾಡಿದ ಪದಗಳ ನೂರ ಸತ್ಯಗಳು ಮಾಡಿದ ಪದಗಳ ಗೋಪಾಲ ಹಾಡವ ಸಬದಾಗ ಹುಟ್ಟೇರಿ ಹುಟ್ಟೇರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟೇರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಮಾಡದಿರಿ ದೇವರ ಮ್ಯಾಲ ಏನೇ ಮಾಡದಿರಿ ದೇವರ ಮ್ಯಾಲ ದೇವರ ಯಂಗವಾಲಿ ತಾನೋ ನಿಮಗ ಹುಟ್ಟಿರಿ 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 ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಹುಟ್ಟಿರಿ ಮಾನವ ಕುಲದಾಗ ಕೆಟ್ಟ ಗುಣ ನಿಮ್ಮ ಮನದಾಗ ಗೋಪಾಲ ಏನಾತ್ರಿಪ್ಪ ಗುರ್ಜಿ ಅವ್ರ ಇನ್ನೊಂದು ಮಾತ ಹನುಮಂತ ಮಾಸ್ತರ್ ಕೇಳ್ದ ಆಹಾ ಏನ್ ಕೇಳ್ಯಾನ್ರಿಪ್ಪ ಇನ್ನೊಂದ್ ಮಾತ ಲಂಕಾ ಪಟ್ಟಣ ಸ್ವರ್ಣ ಲಂಕಾ ಬಂಗಾರ ಸುಟ್ಟ ನೀರ್ ಆಗ್ತದ ಅನ್ನುವಂತಾದ ಎಲ್ಲಾ ಜನರಿಗೆ ಗುರ್ತದ ಏ ಗೊತ್ತದಲ್ರಿಪ್ಪ ಸುಟ್ಟಿಲ್ಲತ್ ಯಾವ ಪುರಾಣದಾಗ ತೋರಿಸ್ತಿದೆ ತೋರ್ಸು ಸುಟ್ಟೈತೆತ್ ನಾ ತೋರಿಸ್ತೀನಿ ಅಂದವ್ ಏ ಅಂದಾರಿಪ್ಪ ಲಂಕಾ ಸುಟ್ಟಿಲ್ಲತ್ ನನ್ನ ಬಾಯಿಲೆ ಬಂದತೇನ್ರಿ ಇಲ್ಲ ಬಂಗಾರ ಸುಡುದಿಲ್ಲ ಅಂತ ನಾ ಹೇಳಿನಿ ಹಾ ಅರ್ಥಾಗಿ ಲಂಕಾ ಸುಟ್ಟಿಲ್ಲ ಅಂತ ನಾ ಹೇಳಿಲ್ಲ ಹೌದು ಮಾತಿನಲ್ಲಿ ಅರ್ಥ ಐತೆ ಹನುಮಂತ ಮಾಸ್ತರ ಹಾ ಹಾ ಒಂದು ಯಾವ್ದ ಹೌದ್ ಅಂತೀವೋ ಹೌದ ಅಲ್ಲ ಅನ್ನುವಂತದ್ದು ಅಲ್ಲಿ ಶಕ್ತಿ ಇರ್ತದ ಏ ಇರ್ತದಲ್ರಿಪ್ಪ ಯಾಕ ರಾಮ ಸೀತಾದೇವಿನ ಕಳ್ಕೊಂಡ್ ಅಷ್ಟು ದಿವಸ ತಿರುಗಾಡ್ಬೇಕಾಯ್ತು ಯಾಕ್ರಿಪ್ಪ ಯಾಕ ಅವ್ ಡೈರೆಕ್ಟ್ ಹೋಗಿ ತರಾಕ್ ಬರ್ತಿದ್ದಿಲ್ಲೇನ
ಯಾಕೋ ಯಾಕ ಅಂತ ಕೇಳಿದ್ರ ಉಪ್ಪ ತಿಂದವ್ರು ನೀರು ಕುಡಿಬೇಕಾಗಿತ್ತು. ಹೌದು 36 ಕೋಟಿ ದೇವತೆಗಳು ಹೋಗಿ ಅಲ್ಲೊಲ್ಲ ಕಲ್ಲೊಲ್ಲಾಗಿದ್ರು, ಅವನ ಕೈಯಾಗ ಅನುಲಿ ಆಗಿದ್ರು. ಹಾ ರಾಮನ ಹಸ್ತದಿಂದ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು. ಹೌದಲ್ರಿಪ್ಪ. ಅನ್ನೋ ಸಂಬಂಧ ರಾಮ ದೇವರ ಶಾಂತಿ ಮಂತ್ರವನ್ನ ತಾಳಿ ಹಾ ಶಾಂತಿಯಿಂದ ಹಾ ಸೀತಾದೇವಿಗೆ ತಂದಾನ. ಹೌದಲ್ರಿಪ್ಪ. ಹೌದು. ಇನ್ನೊಂದು ಮಾತನ್ನ ನನಗೆ ಕೇಳ. ಏನ್ರಿಪ್ಪ ಅದು? 4 ಯುಗದೊಳಗ 4 ಮಂದಿ ಗಣಪತಿಗಳದಾರ. ಹಾ 4 ಯುಗದೊಳಗ ಹಾ 4 ಮಂದಿ ಗಣಪತಿಗಳದಾರ. ಕೃತಾಯುಗದಾಗಿನ ಗಣಪತಿ ವಾನ್ ಯಾವ್ದು, ತ್ರೇತಾಯುಗದಾಗಿನ ಗಣಪತಿ ವಾನ್ ಯಾವ್ದು, ದ್ವಾಪಾರ ಯುಗದಾಗಿನ ಗಣಪತಿ ವಾನ್ ಯಾವ್ದು, ಕಲಿಯುಗದಾಗಿನ ಗಣಪತಿ ವಾನ್ ಯಾವ್ದು? ನೋಡಪ್ಪ ದಗದ ಹಂಗೋ ಮಾಲು. ಯಪ್ಪ ನಿನಗೊಂದು ಮಾತು ಹೇಳ್ತೀನಿ ಕೇಳು. ಏನ? ಗಣೇಶ ಪುರಾಣದ ಪ್ರಕಾರ ಹೋಗಾವಿದ್ದಿ 1001 ಮಂದಿ ಗಣಪತಿಗಳು. 1001 ಮಂದಿ ಗಣಪತಿಗಳು. ಹೌದು. 4 ಯುಗ ದಾಟಿ ಹೆಚ್ಚು ಕಡೆ ಹೋಗಾವಿದ್ದಿ ಅಂದ್ರ 63 ಮಂದಿ ಗಣಪತಿಗಳು. ಏ ಬಿರ್ಸದಾರ್ಲ ಇವರು. ಕಲಿಯುಗ ಕಚ್ಚಿ ಬರಾವಿದ್ದಿ ಅಂದ್ರ 21 ಮಂದಿ ಗಣಪತಿಗಳು. ಇಲ್ಲಿ 21 ಮಂದಿ. ಇನ್ನ 4 ಯುಗ ಕಚ್ಚಿ ಬರಾವಿದ್ದಿ ಅಂದ್ರ 4 ಮಂದಿ ಗಣಪತಿಗಳು, 4 ವಾಹನಗಳು, 4 ಅಸ್ತ್ರಗಳು. ಹಾ ಒಂದೊಂದು ಕೈ ಒಳಗ ಒಂದೊಂದು ಸಾಮಾನುಗಳವ. ಸಾಮಾನುಗಳದಾವ್ರಿಪ್ಪ. ಹೌದಾ? ಹಾ ವಿಜಯ. ಹಾ ಕೃತಾಯುಗದಾಗ, ದ್ವಾಪಾರ ಯುಗದಾಗ, ತ್ರೇತಾಯುಗದಾಗ, ಕಲಿಯುಗದೊಳಗ ಕಲಿಯುಗದಾಗ ಗಣಪತಿ ವಾಹನ ಕುದುರೆ. ದ್ವಾಪಾರ ಯುಗದಾಗಿನ ವಾಹನ ಇಲಿ. ತ್ರೇತಾಯುಗದಾಗಿನ ವಾಹನ ಸಿಂಹ. ಮುಂದ ಕೃತಾಯುಗದಾಗಿನ ವಾಹನ ಆರೆ. ಹಿಂಗ ಬಾಳ ಹೇಳತ್ತಾರತ್ರೇನ್ರಿ ಹಂಗ? ಕೃತಾಯುಗದಾಗ ನವಿಲ, ತ್ರೇತಾಯುಗದೊಳಗ ಸಿಂಹ, ದ್ವಾಪಾರ ಯುಗದೊಳಗ ಇಲಿ, ಕಲಿಯುಗದೊಳಗ ಬಂದ ಕುದುರೆ. ಇದು ಗಣೇಶ ಪುರಾಣದ ಆಧಾರದೊಳಗ ನೀ ಕೇಳಿದಕ್ಕಿರ್ತಕ್ಕಂತ ಪ್ರಶ್ನೆದ ಉತ್ತರ. ಇನ್ನು ಅಲ್ಲೇ ಕೇಳಿನ ಕಲಿಯುಗದಾಗ ಗಣಪತಿಗೆ 6 ಕೈ ಇದಾವ. ಕೃತಾಯುಗದಾಗ 6 ಕೈಗಳದಾವ. ತ್ರೇತಾಯುಗದಾಗ 4 ಕೈ ಇದಾವ. ದ್ವಾಪಾರ ಯುಗದಾಗ ಅವನ ಕೈಗಳು ಎಷ್ಟಿದ್ದು, ಕಲಿಯುಗದಾಗ ಅವನ ಕೈಗಳು ಎಷ್ಟಿದ್ದು, ಒಂದೊಂದು ಕೈಯಾಗ ಅಯೋಧ್ಯೆಗಳು ಯಾವ್ಯಾವಿದ್ದು. ಎದ್ದು ಹೋಗುವಂಗಿಲ್ಲ. ಇಲ್ಲೇ ಕಣದಾಗ ರಾಶಿ ಆಗ್ಬೇಕದು. ಹೆಂಗೋ ಮಲ್ಲು ಹೆಂಗ ಮಣಿಗಾರ ಹೋಗ್ಬಿಡ್ತಾರಲ್ಲ ಇವ್ರ. ನಿಮ್ಮ ನಾಡಿನೊಳಗ ಗಡಿನಾಡ ಕಲಾವಂತ ಅನಿಸ್ಕೊಂಡಾನ, ಕಲಿಯುಗದ ಕಬೀರ್ ಅನಿಸ್ಕೊಂಡಾನ. ಯಾರು? ಅಂದೇವಾಡಿ ಗೈವೇಶ್ ಮಾಸ್ತರ. ಹೌದ್ರಿಪ್ಪ. ಹೌದು. ಯಪ್ಪ ನೀ ಇನ್ನ ಬಾಳ ಕಲಿಯೋದೈತೋ. ಅವ ಇನ್ನೊಬ್ಬ ಹೇಳ್ತಾನವ, ಯಾರ ಹಲಸಂಗಿ ಮಗ ಬೀರು. ಮತ್ ಇವ್ ಹನುಮಂತ ಮಾಸ್ತರ್ ಹೇಳ್ತಾರ, ನಾಳೆ ಬಂಡಿ ಕೊಳಗಟ್ಟುನು ಬನ್ವಿ ಹೇರ್ಕೊಂಡ್ ಬರ್ನು. ಬಪ್ಪಾರೆ ಮಕ್ಕಳ್ರಿ, ಅದ ವಿದ್ಯೆ ಅನ್ನುವಂತ ಯಾರು ಹೇರುವಂತ ಬನಿವೆ ಅಲ್ರಿ. ಯಾರು ಹೇರುವಂತ ಬನಿವೆ ಅಲ್ಲದು. ವಿದ್ಯೆ ಅನ್ನುವಂತದ್ ಹೆಂಗದಪ್ಪ ಕೇಳಿದ್ರ ನಮ್ಮ ಉಸಿರಿನ ಜೊತೆನ ಹೋಗ್ತದ. ಖರೆ 1000ಕ್ಕೊಬ್ಬ ಶರಣ ಹುಟ್ಟತಾನ. 1000 ಮಂದಿ ಶಿಶು ಮಕ್ಕಳ ಒಳಗ ಒಬ್ಬ ತಯಾರಾಗ್ತಾನ. ಒಂದ ಗಿಡ ಹುಟ್ಟತೈತಿ. ಎಲ್ಲಾ ಮಕ್ಕಳಿಗೆ ವಿದ್ಯೆ ಒಲಿಯಂಗಿಲ್ಲ. ಕೈಯಾಗ ಎಷ್ಟೋ ಮಂದಿ ಕಲ್ತಾರ. ಖರೆ ಎಲ್ಲಾರು ಶಿಶು ಮಕ್ಕಳ ಆಗ್ಯಾರನ ಇಲ್ಲ. ಮತ್ ಬೀರ್ ದೇವ್ರ ಬಲ್ಲಿ ಎಷ್ಟೋ ಮಂದಿ ಚಂಜಿಕ್ ಬಂದವ್ರು ಮುಂಜಾನೆ ನಿತ್ತಿಲ್ಲ, ಮುಂಜಾನೆ ಬಂದವ್ರು ಚಂಜಿಕ್ ನಿತ್ತಿಲ್ಲ. ಮಾಳಿಂಗರಾಯ ಒಬ್ಬನೇ ದೇವ್ರದ. ನೀವು ನನ್ನ ಹೊಟ್ಟಿಲೇನ ಹುಟ್ಟಿರ್ಬೇಕಾರೆ ಮಕ್ಕಳು ಆಗಾಕ್ ಬರುದಿಲ್ಲ. ನೀವ ತೋಮದ್ ಒಟ್ಟಾರ ಮನ್ಯಾಗ ಸೋಮಲಿ. ಅದ್ರ ಒಳಗ ಒಬ್ಬನೇ ನಿಜವಾದ ಮಗ ಆಗ್ತಾನ. ಅವನೇ ನಿಜವಾದ ಮಗ ಆಗ್ತಾನ. ಯಾರು ಅಂತ ಕೇಳಿದ್ರೆ ತಂದೆ ಬಲ್ಲಿ ಇದ್ದಿರ್ತಕ್ಕಂತ ಆಸ್ತಿ ಅನ್ನುವಂತ ಜ್ಞಾನವನ್ನ ಯಾವ ಮಗ ಪಡ್ಕೋತಾನ. ಸಾಕಿದ ಮಗನ ಇರಬಹುದು, ಹಡದ ಮಗನ ಇರಬಹುದು, ಅವನೇ ನಿಜವಾದ ಮಗ. ಅವನೇ ನಿಜವಾದ ಮಗ. ತಂದೆ ಕುತ್ತಿಗೆ ಒತ್ತಿ ಬನ್ವೆ ಯಾಕೆ ಬಂದ್ರಿ ಮಕ್ಕಳ್ರೆ ನೀವು? ಬಪ್ಪಾರೆ ಮಕ್ಕಳ್ರೆ. ಹೌದ್ರು. ಹೌದು. ಬಾಯಪ್ಪ ಬಾ. ಚಪ್ಪಲ್ ಒಂದ್ ಸ್ವಲ್ಪ ಕಡೆ ಕಡ್ರಿ. ಒಂದ್ ಪ್ರಶ್ನೆ ಕೇಳ್ತಾರ, ಕೇಳಿ ಕೇಳಿ. ಮಗ ಯಾರು? ನಿಜವಾದ ಮಗ ಯಾರತ್ ಕೇಳ್ರಿ. ಆಯ್ತಲ್ರಿ. ಮತ್ ಕುಂಡ್ರಿ ಹೆಂಗ ಕುಂಡ್ರಿ. ನಾ ಹಾಡ್ಲಿ ಹೆಂಗ ಇಲ್ಲೇ ಕೂತ್ರ? ನೀ ಕೇಳಿದ್ ನನ್ ಗುರ್ತಾಗೈತಿ. ನಿಜವಾದ ಮಗ ಯಾರು? ನಿಜವಾದ ನಾ ಹೇಳಿದ್ರೆ ತಿಳಿದಿಲ್ಲ. ಇಲ್ಲ ಅವ್ರು ಕೇಳುವಂತ ಮಾತ ಕರೆ ಐತಿ. ಯಾರು ಗದ್ಲ ಮಾಡ್ಬೇಡ್ರಿ.
ಗದ್ಲ ಮಾಡಬೇಡ್ರಿ. ನಾ ಈಗಾಗಲೇ ಆ ಮಾತು ಮಾತಾಡೀನಿ. ನಿಜವಾದ ಮಗ ಯಾರು ಅಂತ ನಾ ಮಾತಾಡೀನಿ. ಅದನ್ನ ಬಂದು ಅವ್ರು ಹೇಳ್ರು ನಿಜವಾದ ಮಗ ಯಾರು ಹೇಳು. ಹಾ 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 ಇಲ್ಲಿ ನೋಡ್ರಿ, ಹಾ ವಿಷಯ ಹೆಂಗ ಅದಪ್ಪ ಅಂತ ಕೇಳಿದ್ರ, ಹಾ ಒನೆ ಒನೆ ಚಂದ ನಮ್ ಗಜೆ ಗಜೆ ಮಾನಿಕಂ ಸಾಧು ಹಾ ನೈ ಸರ್ವತ್ರಂ. ಹೌದ್. ಎಲ್ಲಾ ಒಣದಾಗ ಚಂದನ ಮರ ಬೆಳೆಯಂಗಿಲ್ಲ. ಏ ಬೆಳೆಯಾಗಲ್ರಿಪ್ಪ. ಹೌದಾ? ಹಾ ಎಲ್ಲಾ ಒಣದೊಳಗ ಹಾ ಯಾವ್ದು ಅಂತ ಕೇಳಿದ್ರೆ ಸಂಜೀವನ ಕಡ್ಡಿ ಬೆಳೆ ಸಿಗುದಿಲ್ಲ. ಸಿಗುದಿಲ್ರಿಪ್ಪ, ಸಿಗುದಿಲ್ಲ. ಮತ್ತ ಸ್ವಾತಿ ಮಳಿಗಟ್ಟೆ ಮುತ್ತು ರತ್ನಗಳ ಹುಟ್ಟತಾವ ಹೊರತಾಗಿ 27 ಮಳಿ ಬರ್ತಾವ ಒಂದ್ ವರ್ಷದಾಗ. ಎಲ್ಲಾ ಮಳಿಗೆ ಮುತ್ತು ರತ್ನಗಳ ಹುಟ್ಟುದಿಲ್ಲ. ಹುಟ್ಟುದಿಲ್ಲ. ಅದರಂತೆ ಹಾ ದ್ವಾಪಾರ ಯುಗದಲ್ಲಿ ಸಾಂದೀಪ ಮುನಿ ಬಲ್ಲಿ ಎಷ್ಟೋ ಮಂದಿ ವಿದ್ಯಾ ಕಲ್ತಾರ. ಕಲ್ತಾರಲ್ರಿಪ್ಪ. ಅವ್ರ ಬಲ್ಲಿ ಸುಧಾಮ ಮತ್ತು ಬಲರಾಮ ಕೃಷ್ಣನು ಹೋಗಿ ವಿದ್ಯೆ ಕಲ್ತಾರ. ಅವರು ಕಲ್ತಾರ್ರಿ. ಖರೆ ಸತ್ವಾದ ಮಗನ ಬದುಕಿಸಿ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ. ಶ್ರೀ ಕೃಷ್ಣ ಪರಮಾತ್ಮ. ಹೌದಾ? ಹೌದು. ಹೊಟ್ಟಿಲಿ ಹುಟ್ಟಿದ ಒಟ್ಟ ಮಗ ಅನ್ನಕ್ ಬರುದಿಲ್ಲ. ಹಾ ವಿದ್ಯೆ ನಮ್ಮಲ್ಲಿ ಕಲಿತ ನಿಜವಾದ ತಂದೆ ಸ್ಥಾನವನ್ನ ತುಂಬಿರ್ತಕ್ಕಂತ ಮಗ, ಹಾ ಹಾ ನಮ್ಮ ಮನಸ್ಸನ್ನ ಗೆಲ್ಲುವಂತ ಮಗ. ಹಾ ವಿದ್ಯೆಯನ್ನ ತಗೊಂಡ ಅದಕ್ಕ ಉಪಯೋಗ ಮಾಡ್ಕೋಬೇಕು, ದುರುಪಯೋಗ ಮಾಡ್ಕೋಬಾರದು. ಹೌದು. ಶ್ರೀಕೃಷ್ಣನಂತೆ ಸಾಂದೀಪ ಮುನಿಯಲ್ಲಿ ದುಡದಂತೆ ಹಿಂಗ ಗುರುವಿನಲ್ಲಿ ಯಾವ ಶಿಷ್ಯಮಾಗ ದುಡಿತಾನೋ ಹಾ ಹಾ ಅವನೇ ನಿಜವಾದ ಮಗ ಆತನ ಸಭಾದಾಗ ಆಗ ಹೇಳಿನಿ ಮಾತ. ಇದು ಬಲ್ಲಾವ್ರಿಗೆ ಬಗಲಾಗತ್ತೆ, ಎರೆದವ್ರಿಗೆ ಮುಗಲಾಗತ್ತೆ. ನಿಮಗ್ ತಿಳಿದಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿಪ್ಪ ನಾನು. ಹಾ ಹಾ ಯಾಕಂದ್ರ ಜಾನ ಜಾನರಿಗೆ 3 ಹಾದಿ, ಜಾನ ಕ್ವಾನರಿಗೆ 2 ಹಾದಿ, ಕ್ವಾನರಿಗೆ ಒಂದೇ ಹಾದಿ. ಒಂದೇ ಹಾದಿ. ಸುಮ್ ಹೇಳುದ ಕೇಳಿ ನನಗೂ ಅಂತ ಗೊತ್ತಿಲ್ಲ. 3 ಹಾದಿ ನಾನು ನೋಡೇ ಇಲ್ಲ. ಹೌದ್. ಆ ಕಡೆಯಿಂದ ತತ್ವಜ್ಞಾನಿ ಬರ್ತಿರ್ತಾನೆ, ಈ ಕಡೆಯಿಂದ ಒಬ್ಬ ತತ್ವಜ್ಞಾನಿ ಬರ್ತಿರ್ತಾನ. ಹೌದು. ನಮ್ಗಿಂತ ಒಳ್ಳೆ ಕಲಾವದಪ್ಪ, ಅವನಲ್ಲಿ ಜ್ಞಾನ ಅದ, ಅವನಿಗೆ ನಾ ಮಾನ್ಯತೆ ಕೊಡ್ಬೇಕ ತಿಳ್ಕೊಂಡು ಹೋಗೋ ದಾರಿ ಬಿಟ್ಟು ಆಚೆ ಕಡೆ ದಂಡಿ ಹಿಡ್ದು ಹಾಯ್ತಿರ್ತಾನವ. ಹೌದ್. ಸಣ್ಣ ವಯಸ್ಸಿದ್ರು ಮಗ ನನಗೆ ಕಿಮ್ಮತ್ತು ಕೊಟ್ಟಪ್ಪ, ಅವನಿಗೆ ನಾ ಮಾನ್ಯತೆ ಕೊಡ್ಬೇಕತ್ತ ಬರುವಂತ ವ್ಯಕ್ತಿ ಅವೊಂದ್ ಹಾದಿಲಿ ಬರ್ತಿರ್ತಾನ. ಹೌದು. ಮೊದಲು ಇದ್ದದ್ದು ಸತ್ಯದ ದಾರಿ ಒಂದು, ಇವ್ ಹೋಗುವಂತ ದಾರಿ ಒಂದು, ಅವ್ ಬರುವಂತ ದಾರಿ ಒಂದು. ಜಾನರಿಗೆ 3 ಹಾದಿ. 3 ಹಾದಿ. ಇನ್ನು ಜಾನ ಕ್ವಾನರಿಗೆ 2 ಹಾದಿ. ಆ ಕಡೆಯಿಂದ ದಿವ್ಯ ಜ್ಞಾನಿ ಬರ್ತಿರ್ತಾನ, ಈ ಕಡೆಯಿಂದ ಡಬಲ್ ಆದ ಮನುಷ್ಯ ಒಬ್ಬ ಬರ್ತಿರ್ತಾನ. ಹೌದು. ಶಾನೆ ಇದ್ರ ತನ್ನ ಊರಾಗ ಪುರಾಣ ಪಂಡಿತ್ ಇದ್ರ ತನ್ನ ಮನ್ಯಾಗ ಈ ಮಗನದಿಂದ ನನಗೇನ್ ಆಗುದೈತಿ ಇವ್ ಸೀದಾ ಬರ್ತಿರ್ತಾನ. ಹಾ ಹಾ ಯಪ್ಪ ಹಾ ಇಲ್ಲಿ ವಿಷ ಅದ, ಇದು ಕಸ ಅದ, ಕಸ ಹಿಡಿದ ಕೈ ಕೋಕೋಬಾರ್ದ ತಿಳ್ಕೊಂಡು ಅವ್ ದಾರಿ ಬಿಡ್ತಾನ, ಇವ್ ಸೀದಾ ಹೋಗಿ ಬಿಡ್ತಾನ. ಜಾನ ಕ್ವಾನರಿಗೆ 2 ಹಾದಿ. 2 ಹಾದಿ. ಕ್ವಾನರಿಗೆ ಒಂದೇ ಹಾದಿ. ಆ ಕಡೆಯಿಂದನು ಆನೆ ಬರ್ತೈತಿ, ಈ ಕಡೆಯಿಂದನು ಆನೆ ಹೊಂಟೈತಿ. ಇವರು ಕುಡ್ದಾರ ಹೊಂಟಾರ. 10 ವರ್ಷ ಐತಿ ಮಗ ನನ್ನ ಜೋಡಿ ಹಾಡಿಕೆ ಮಾಡತ್ತ, ನನಗೆ ಒಟ್ಟ ಸೋಲ್ವಲ್ ಇಂದೇನೈತಿ ನೋಡಬೇಕು. ಇಂಗಳಿಗೆ ಊರಾಗತ್ತ ಹನುಮಂತ ಬರ್ತಾನ, ಆ ಕಡೆಯಿಂದ ಅವ್ರ ಅಪ್ಪ ಸತ್ಯಪ್ಪ ಬರ್ತಾನ. 2 ಕೂಡಿ ಕತ್ತಿ ಇದ್ರ ಬದ್ರ ಅದು ಅಂದ್ರೆ ಏನಾಗ್ತದ್ರಿ, ಕ್ವಾನರಿಗೆ ಒಂದೇ ಹಾದಿ ಆಗ್ತದ. ಒಂದೇ ಹಾದಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಜಾನರಿಗೆ 3 ಹಾದಿ, ಜಾನ ಕ್ವಾನರಿಗೆ 2 ಹಾದಿ, ಕ್ವಾನರಿಗೆ ಒಂದೇ ಹಾದಿ. ಒಂದೇ ಹಾದಿ. ಇವತ್ತು ಅದ್ರ ಒಳಗ್ ಒಂದು ಆಯ್ಕೆ ಮಾಡ್ಕೊಂಡ್ರೆ ನಾವು ಈ ಭವವನ್ನ ಗೆದ್ದು ನಮ್ಮ ವಿದ್ಯೆಯನ್ನ ಇಲ್ಲಿ ಪ್ರಸ್ತಾವನೆ ಮಾಡಿ ಹೋಗೋದದ. ಏನ ಸೀಮಿ ಭೂಮಿ ತಗೊಂಡು ಹೋಗುವಂತದಿಲ್ಲ. ಅವ್ರನ್ನ ಅಸಹ್ಯ ಮಾಡೋದ್ರಿಂದ ನನಗೇನು 10 ತೊಲಿ ಬಂಗಾರ ಬರುದಿಲ್ಲ, 2 ಎಕರೆ ಭೂಮಿ ಬರುದಿಲ್ಲ. ಹೌದು. ನನ್ನ ಅಸಹ್ಯ ಮಾಡೋದ್ರಿಂದ ಆ ಮಕ್ಕಳಿಗೂ ಏನು ಬರುದಿಲ್ಲ. ನಮ್ಮ ತಂಗಿ ಜಗದಾಡ ಅಂದ್ರೆ 10 ತೊಲಿ ಬಂಗಾರ ಹೋಗ್ಬೋದು, 2 ಎಕರೆ ಭೂಮಿ ಆಗಿ 1 ಎಕರೆ ಭೂಮಿ ಅದು ಇಟ್ಟಲ್ಲ ಅಟ್ಟಲ್ಲ. ಇನ್ನೊಂದ್ ಬರೋದು ಮತ್ತ ಬೇಲಿ ಹಚ್ಕೊಂಡು ಹೋಗಕ್ ಅದು ಭಾರಿ ಜಿಡ್ಡ. ನಾ ಏನ್ ಮಾಡ ಹೋದಿನಿ. ಹೌದು. ಅನ್ನ ಬೇಕಂತಂದ್ರ ಸಂತೋಷದಿಂದ ಕೈಯಾಗ 5 ಬಳಿ ತಲೆ ಮ್ಯಾಗ ನೀರ್ ಹಾಕೊಂಡು ಮನ್ಯಾಗಿದ್ದಂತದ ಪಂಚಾಮೃತ ಊಟ ಮಾಡಿ ಹೊಸ ಸೀರೆ ಉಟ್ಕೊಂಡು ಬಿಟ್ಟು 5 ತೊಲಿ ಬಂಗಾರ ಹೊಸ ಸೀರೆ ಉಟ್ಕೊಂಡು ಹೋದ್ರ ನಮ್ಮ ತಂಗಿ ಆಕಿಗೆ ನಮ್ಮ ಅಣ್ಣ. ಹೌದು. ಹೌದ್ರಿ, ಇದು ಸಂಬಂಧ. ಇಲ್ಲ ಅದೇನಾಗುದು ಆಗ್ಲಿ, ನಾನು ಗೆರಿ ಕೊರದಿ 2 ಪಾಲನ ಮಾಡ್ತೀನಿ ಅಂದ್ರೆ ಇರ್ಲಿ. ಮತ್ತೆ ತಂಗಿದ್ದದ್ದು ಕರೇನಾಯ್ತು ಒಯ್ಲಿ, ಇದೊಂದ್ಸಲ ಒಯ್ವ ಏನು ಒಯ್ತಿ ಹೊಳ್ಳಿ ಕಡೆ ನೀ ಬೇಲಿ ಹಚ್ಚಿಬಿಡು. ಹೌದು. ಹಿಂಗ ಐತಿ, ಮತ್ತೇನಿಲ್ಲ. ಬಲ್ಲಾರಿಗೆ ಬಗಲಾಗೈತಿ, ಹರಿದವ್ರಿಗೆ ಮುಗಲಾಗೈತಿ. ಮಾತು ಗಾತಾಗಬಾರದು. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಅರಿವಿನಲ್ಲಿ ನಾವ್ ಇರ್ಬೇಕು ಅನ್ನುವಂತ ಮಾತನ್ನ ಹೇಳಿ 5 ನುಡಿ ಕ್ಯಾಲಿ ಹಾಡಿ ನಮ್ಮ ತಂಗಿ ನಾವೊಂದ್ ಚಾನ್ಸ್ ಅನ್ಬೇಕಾಗೈತಿ. ಹನುಮಂತ ಮಾಸ್ತರ್ ಮಾತು ಕೊಟ್ಟಾನ, ಮಾತಿನ ಪ್ರಕಾರ ನೀವು ಯಾರು ಹೇಳ್ಬೇಡ್ರಿ. ನಮ್ಮದು 3ನೇ ಪಾಳೆ ನಡೆದೈತಿ, ಅವ್ರದ್ದು 3ನೇ ಪಾಳೆದಾಗ ಒಂದು ಕ್ಯಾಲಿ ಆಗ್ಲಿ. ತಾವೆಲ್ಲಾರು ಶಾಂತ ಚಿತ್ತದಿಂದ ಕುಂಡ್ರಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹೌದು.